ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವಿ ಸರಸ್ವತಿ ವ್ಯಾಸಂ ತದೋ ಜಯಮುದಿರಿಯೇ. ತದೋ ಜಯಮುದಿರಿಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವೆಯ ಭಗವತೆ ಉತ್ತಮ ಶ್ಲೋಕೆ ಭಕ್ತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕೇ. ಭಕ್ತಿ ಭವತಿ ನೈಸ್ತುತಿ. ಮೂಕಾಂ ಕರೋತಿ ವಾಚಾಲಾಂ ಮುಖಾಂ ಕರೋತಿ ವಾಚಾಲಾಂ ಅಂಗುಂ ಲಂಘಯತಿ ಗಿರಿಂ ಅಂಗುಂ ಲಂಘಯತಿ ಗಿರಿಂ. ಯತ್ಕೃಪಾತಂ ವಂದೇ ಪಾದಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಶ್ರೀ ಚೈತನ್ಯವೇಶ್ವರ ಕೃಷ್ಣಾಯ ವಾಸುದೇವಾಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ದೇವಕೀ ನಂದನಾಯ ಚ ಗೋಪಕುಮಾರಾಯ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 2 ಶ್ಲೋಕ ನಂಬರ್ 72. ಲಾಸ್ಟ್ ಶ್ಲೋಕ ಈ ಅಧ್ಯಾಯದಲ್ಲಿ. ಏಷ ಬ್ರಹ್ಮೇ ಸ್ಥಿತಿ ಪಾರ್ಥ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಂ ಪ್ರಾಪ್ಯ ವಿಮುಹ್ಯತಿ ನಯನಂ ಪ್ರಾಪ್ಯ ವಿಮುಹ್ಯತಿ. ಸ್ಥಿತಾವಶ್ಯಂ ಅಂತಕಾಲೇಪಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣಂ ರಚ್ಚತಿ. ಬ್ರಹ್ಮನಿರ್ವಾಣಂ ರಚ್ಚತಿ. ಏಷ ಬ್ರಹ್ಮೇ ಸ್ಥಿತಿ ಪಾರ್ಥ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಂ ಪ್ರಾಪ್ಯ ವಿಮುಹ್ಯತಿ ನಯನಂ ಪ್ರಾಪ್ಯ ವಿಮುಹ್ಯತಿ. ಸ್ಥಿತವಶ್ಯಂ ಅಂತಕಾಲೇಪಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮನಿರ್ವಾಣಂ ರಚ್ಚತಿ. ಬ್ರಹ್ಮನಿರ್ವಾಣಂ ರಚ್ಚತಿ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ಏಷ ಬ್ರಹ್ಮೇ ಸ್ಥಿತಿ ಪಾರ್ಥ ನಯನಂ ಪ್ರಾಪ್ಯ ವಿಮುಹ್ಯತಿ. ನಯನಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಸ್ಥಿತ್ವಾಶಂ ಅಂತಕಾಲೇಪಿ ಬ್ರಹ್ಮನಿರ್ವಾಣಂ ರುಚ್ಯತಿ. ಬ್ರಹ್ಮನಿರ್ವಾಣಂ ರಚ್ಚತಿ. ಏಷಾ ಏಷಾ ಇದು ಇದು ಬ್ರಾಹ್ಮಿ ಬ್ರಾಹ್ಮಿ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಸ್ಥಿತಿ 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 ಪಾರ್ಥ ಪಾರ್ಥ ಹೃದಯ ಪುತ್ರನೇ ಹೃದಯ ಪುತ್ರನೇ ನಾ ನಾ ಎಂದಿಗೂ ಇಲ್ಲ ಎಂದಿಗೂ ಇಲ್ಲ ಏನ ಏನ ಇದನ್ನು ಪ್ರಾಪ್ಯ ಪ್ರಾಪ್ಯ ಪಡೆದು ಪಡೆದು ವಿಮುಖ್ಯತೆ ವಿಮುಖ್ಯತೆ ದಿಗ್ಭ್ರಮೆಗೊಳ್ಳುತ್ತಾನೆ. ದಿಗ್ಭ್ರಮೆಗೊಳ್ಳುತ್ತಾನೆ. ಸ್ಥಿತ್ವ ಸ್ಥಿತ್ವ ಸ್ಥಿತನಾಗಿದ್ದು ಸ್ಥಿತನಾಗಿದ್ದು ಅಸ್ಯಾಂ ಅಸ್ಯಾಂ ಇದರಲ್ಲಿ ಅಂತಕಾಲೆ ಅಂತಕಾಲೆ ಜೀವಿತದ ಅಂತ್ಯದಲ್ಲಿ ಜೀವಿತ ಅಂತ್ಯದಲ್ಲಿ ಅಪಿ ಅಪಿ ಕೂಡ ಕೂಡ ಬ್ರಹ್ಮನಿರ್ವಾಣಂ ಬ್ರಹ್ಮನಿರ್ವಾಣಂ ಭಗವದ್ಧಾಮವನ್ನು ಭಗವದ್ಧಾಮವನ್ನು ವೃಚ್ಛತಿ ವೃಚ್ಛತಿ ಹೊಂದುತ್ತಾನೆ. ಹೊಂದುತ್ತಾನೆ. ಅನುವಾದ. ಅನುವಾದ ಭಾವಾರ್ಥ ಕೊಟ್ಟವರು ಅವೇ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದಕಿ. 272. ಓದ್ತಾರಣ್ಣ ಶ್ಲೋಕ ಇಲ್ಲ ಓದು. ಇದು ಆಧ್ಯಾತ್ಮಿಕ ಮತ್ತು ದೇವಸಮ್ಮತ ಬದುಕಿನ ರೀತಿ. ಇದನ್ನು ಸಾಧಿಸಿದ ಅನಂತರ ಮನುಷ್ಯನು ಭ್ರಮೆಗೆ ಒಳಗಾಗುವುದಿಲ್ಲ. ಸಾವಿನ ಗಳಿಗೆಯಲ್ಲೂ ಮನುಷ್ಯನು ಈ ಸ್ಥಿತಿಯಲ್ಲಿದ್ದರೆ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲನು. ಭಾವಾರ್ಥ: ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಅಥವಾ ದೈವಿ ಬದುಕನ್ನು ಕೂಡಲೇ ಒಂದು ಕ್ಷಣದಿಂದ ಪಡೆಯಬಹುದು, ಅಥವಾ ಲಕ್ಷಾಂತರ ಜನ್ಮಗಳ ಅನಂತರವೂ ಇಂತಹ ಜೀವಾವಸ್ಥೆಯನ್ನು ಮುಟ್ಟದೇ ಹೋಗಬಹುದು. ಇದು ವಸ್ತುಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಳ್ಳುವುದನ್ನು ಅವಲಂಬಿಸಿದೆ. ಖಟ್ವಾಂಗ ಮಹಾರಾಜನು ಸಾಯುವುದಕ್ಕೆ ಕೆಲವೇ ನಿಮಿಷಗಳ ಮೊದಲು ಕೃಷ್ಣನಿಗೆ ಶರಣಾಗತನಾಗಿ ಈ ಸ್ಥಿತಿಯನ್ನು ಸಾಧಿಸನು. ನಿರ್ವಾಣ ಎಂದರೆ ಐಹಿಕ ಬದುಕಿನ ಪ್ರತಿಕ್ರಿಯೆಗಳನ್ನು ಕೊನೆಗಾಣಿಸುವುದು. ಬೌದ್ಧ ಸಿದ್ಧಾಂತದ ಪ್ರಕಾರ ಐಹಿಕ ಬದುಕು ಮುಗಿದ ಅನಂತರ ಶೂನ್ಯ ಮಾತ್ರವೇ ಇರುತ್ತದೆ. ಆದರೆ ಭಗವದ್ಗೀತೆಯ ಉಪದೇಶ ಭಿನ್ನವಾಗಿದೆ. ಈ ಐಹಿಕ ಬದುಕು ಕೊನೆಗೊಂಡ ಮೇಲೆ ವಾಸ್ತವ ಬದುಕು ಪ್ರಾರಂಭವಾಗುತ್ತದೆ. ಜಡ ಐಹಿಕವಾದ ಈ ಬದುಕಿನ ಐಹಿಕ ರೀತಿಯಲ್ಲಿ ಕೊನೆಗಾಣಿಸಬೇಕು ಎಂದು ತಿಳಿದರೆ ಸಾಕು. ಆದರೆ ಆಧ್ಯಾತ್ಮಿಕವಾಗಿ ಮುಂದುವರೆದವರಿಗೆ ಐಹಿಕ ಬದುಕಿನಾಚೆ ಇನ್ನೊಂದು ಬದುಕಿದೆ. ಈ ಬದುಕನ್ನು ಕೊನೆಗಾಣಿಸುವ ಮೊದಲು ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಪಡೆಯುವಷ್ಟು ಭಾಗ್ಯಶಾಲಿಯಾದರೆ ಆತನು ಕೂಡಲೇ ಬ್ರಹ್ಮ ನಿರ್ವಾಣದ ಹಂತವನ್ನು ಪಡೆಯುತ್ತಾನೆ. ಭಗವಂತನ ರಾಜ್ಯಕ್ಕೂ ಭಗವಂತನ ಭಕ್ತಿಪೂರ್ವಕ ಸೇವೆಗೂ ವ್ಯತ್ಯಾಸವಿಲ್ಲ. ಅವೆರಡೂ ಪರಾತ್ಪರ ನೆಲೆಯಲ್ಲಿರುವುದರಿಂದ ಭಗವಂತನ ಪ್ರೇಮಪೂರ್ವಕ ಆಧ್ಯಾತ್ಮಿಕ ಸೇವೆಯಲ್ಲಿ ನಿರತನಾಗಿರುವುದೆಂದರೆ ಆಧ್ಯಾತ್ಮಿಕ ರಾಜ್ಯವನ್ನು ಸಾಧಿಸಿದಂತೆ.
ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳು ಇರುತ್ತವೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆ ಇರುತ್ತದೆ. ಈ ಬದುಕಿನಲ್ಲೇ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವಂದರೆ ಬ್ರಹ್ಮನನ್ನು ಕೂಡಲೇ ಸಾಧಿಸಿದಂತೆ. ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುವವನು ಆಗಲೇ ಭಗವಂತನ ರಾಜ್ಯವನ್ನು ಪ್ರವೇಶಿಸಿರುತ್ತಾನೆ. ಬ್ರಹ್ಮನೆಂದರೆ ಜಡಕ್ಕೆ ವಿರುದ್ಧವಾದುದು. ಆದ್ದರಿಂದ ಬ್ರಾಹ್ಮಿ ಸ್ಥಿತಿ ಎಂದರೆ ಐಹಿಕ ಚಟುವಟಿಕೆಗಳ ನೆಲೆಯಲ್ಲಿ ಇಲ್ಲದಿರುವುದು. ಭಗವದ್ಗೀತೆಯು ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಮುಕ್ತಿ ಪಡೆದ ಸ್ಥಿತಿ ಎಂದು ಪರಿಗಣಿಸಲಾಗುತ್ತದೆ. ಸಗುಣ ಸಮತೀತಾನಿ ಬ್ರಹ್ಮ ಭೂಯಾಯ ಕಲ್ಪತೆ. ಆದ್ದರಿಂದ ಐಹಿಕ ಬಂಧನದಿಂದ ಬಿಡುಗಡೆಯೇ ಬ್ರಾಹ್ಮಿ ಸ್ಥಿತಿ. ಶ್ರೀ ಭಕ್ತಿ ವಿನೋದ ಠಾಕೂರರು ಭಗವದ್ಗೀತೆಯ 2ನೇ ಅಧ್ಯಾಯವು ಇಡೀ ಗ್ರಂಥದಲ್ಲಿರುವುದನ್ನೆಲ್ಲ ಹೇಳುತ್ತವೆ ಎಂದು ಸಂಕ್ಷೇಪವಾಗಿ ಹೇಳಿದ್ದಾರೆ. ಭಗವದ್ಗೀತೆಯ ವಸ್ತುಗಳು ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ. 2ನೇ ಅಧ್ಯಾಯದಲ್ಲಿ ಇಡೀ ಗ್ರಂಥದ ತಿರುಳಾಗಿ ಕರ್ಮಯೋಗ ಮತ್ತು ಜ್ಞಾನಯೋಗಗಳನ್ನು ಸ್ಪಷ್ಟವಾಗಿ ಚರ್ಚಿಸಿದೆ ಮತ್ತು ಭಕ್ತಿಯೋಗದ ಕ್ಷಣನೋಟವನ್ನು ಇಡೀ ಗ್ರಂಥದ ಪರಿವಿಡಿಯಾಗಿದೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. जय श्री कृष्ण चैतन्य प्रभु नित्यानंद अद्वैत गदाधर श्रीवासादि गौर भक्त वृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे 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 राम 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 हरे हरे. ಸೊ 70-71 ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ದ ವಿಷಯ ಏನು ಅಂದರೆ, ಸಮುದ್ರದಂಥ ಭಕ್ತ ಅಂತ ಹೇಳಿ ನಾವು ಚರ್ಚೆ ಮಾಡೋದಲ್ವಾ. ಭಕ್ತ ಬಂದು ಸಮುದ್ರಕ್ಕೆ ಹೋಲಿಸಿದ್ದಾರೆ ಇಲ್ಲಿ. ಯಾಕಂದರೆ ಸಮುದ್ರದಲ್ಲಿ ಯಾವುದೇ ಒಂದು ನದಿಯ ನೀರು ಹಾರ್ಕೊಂಡು ಹೋದರೆ ಕೂಡ ಅಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು ಅದರ ದಡವನ್ನು ಸಮುದ್ರ ಹಾಗೆ ಇರುತ್ತೆ. ಆ ದಡಕ್ಕೆ ಮೇಲೆ ಹೋಗಲ್ಲ, ಅದು ದಡಕ್ಕೆ ಆದಮೇಲೆ ಅದು ಹೋಗೋದೇ ಇಲ್ಲ, ಅಲ್ಲೇ ನಿಂತಿರುತ್ತೆ. ಎಷ್ಟೇ ನೀರು, ಎಷ್ಟೇ ಮಳೆ ಬರಲಿ, ಎಷ್ಟೇ ನೀರು ಕೊಚ್ಕೊಂಡೋದ್ರೇನು ಆ ಸಮುದ್ರದ ನೀರು ಯಥಾರೂಪವಾಗಿ ಯಥಾಸ್ಥಿತಿಯಾಗಿ ಹಂಗೆ ಇರುತ್ತೆ, ಯಾವುದೇ ಒಂದು ಬದಲಾವಣೆ ಇರೋಲ್ಲ. ಅದೇ ಥರ ಭಕ್ತ ಯಾವ ಥರ ಇರ್ತಾನೆ, ಇದನ್ನು ಆ ಸಮುದ್ರಕ್ಕೆ ಭಕ್ತನಿಗೆ ಹೋಲಿಸಿದ್ದಾರೆ. ಭಕ್ತ ಯಾವುದೇ ಒಂದು ಕಾಮದ ಒಂದು ಆಸೆ ಆಗಲಿ ಇದು ಅವನ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಸೊ ಸದಾ ಯಾವಾಗಲೂ ಸ್ಥಿರವಾಗಿ ಇರ್ತಾನೆ. ಯಾವ ಥರ ಸ್ಥಿರವಾಗಿರ್ತಾನೆ ಅಂದರೆ ಸಮುದ್ರದ ಥರ ಸ್ಥಿರವಾಗಿರ್ತಾನೆ. ಏನೇ ಅವನ ಇಂದ್ರಿಯಗಳು, ಯಾವುದೇ ಒಂದು ಇಂದ್ರಿಯ ವಸ್ತುಗಳು ಯಾವುದ್ರ ಮೇಲಾದರೂ ಮೋಹ ಇದ್ದರೆ ಕೂಡ ಅದರ ಮೇಲೆ ಅವನೇನು ಮಾಡ್ತಾನೆ, ತನ್ನ ಸ್ಥಿರವಾದ ಪ್ರಜ್ಞೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಅವನು ಭಗವಂತನ ಒಂದು ಸೇವೆಯಲ್ಲಿ ಮಾತ್ರನೇ ಯಾವಾಗಲೂ ಧ್ಯಾನ ಮಾಡಿಕೊಂಡು ತೊಡಗಿಸ್ಕೊಂಡಿರ್ತಾನೆ ಅಂತ ನಾವು ಇಲ್ಲಿ ನೋಡಿದ್ರಿ. ಬಟ್ ದ ಓಷನ್ ರಿಮೈನ್ಸ್ ದ ಸೇಮ್ ಸ್ಟಡಿ, ಇಟ್ ಈಸ್ ನಾಟ್ ಅಜಿಟೇಟೆಡ್. ಸೊ ಯಾವುದೇ ಒಂದು ಕಳಂಕ ಆಗೋದಿಲ್ಲ, ಯಾವುದಕ್ಕೆ ಸಮುದ್ರಕ್ಕೂ ಆಗಲ್ಲ. ಅದೇ ಥರ ಭಕ್ತನಿಗೂ ಅವನ ಒಂದು ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದು ಕಳಂಕ ಆಗಲ್ಲ. ಯಾಕಂದರೆ ಅವನು ಈಸ್ ಆಲ್ಸೋ ಟ್ರೂ ಆಫ್ ಪರ್ಸನ್ ಫಿಕ್ಸ್ಡ್ ಇನ್ ಕೃಷ್ಣ ಕಾನ್ಸಿಯಸ್ನೆಸ್. ಕೃಷ್ಣ ಭಕ್ತಿನಲ್ಲಿ ಸ್ಥಿರತವಾಗಿದ್ದಾನೆ. ಸೊ ಆಸ್ ಲಾಂಗ್ ಆಸ್ ಒನ್ ಆಸ್ ದ ಮೆಟೀರಿಯಲ್ ಬಾಡಿ, ದಿ ಡಿಮ್ಯಾಂಡ್ಸ್ ಆಫ್ ದಿ ಬಾಡಿ ಆಫ್ ಅ ಸೆನ್ಸ್ ಗ್ರಾಟಿಫಿಕೇಷನ್ ವಿಲ್ ಕಂಟಿನ್ಯೂ. ಸೊ ಯಾವಾಗ ಈ ದೇಹಕ್ಕೆ ಏನೇನು ಬೇಕೋ ನಾವು ಅದೆಲ್ಲ ಕೊಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಇಂದ್ರಿಯ ಭೋಗದಲ್ಲಿ ನಾವು ಮುಳುಗೋಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಪ್ರಭುಪಾದರು. ಸೊ ಇಂದ್ರಿಯ ಭೋಗದಲ್ಲಿ ಮುಳುಗೋಗಿದ್ರೆ ನಮಗೇನಾಗುತ್ತೆ, ನಾವು ಸ್ವಲ್ಪ ಏನಾದರೂ ನಮಗೆ ಇಷ್ಟವಾದದ್ದು, ನಮಗೆ ತುಂಬ ಪ್ರೀತಿಯಾದದ್ದು ನಮಗೇನಾದರೂ ನಮ್ಮ ಕಣ್ಣಿಗೆ ಮುಂದೆ ಬಂದರೆ, ನಮ್ಮ ಕಣ್ಣಿಗೆ ಮುಂದೆ ನಮ್ಗೆ ಕಾಣಿದ್ರೆ ಏನಾಗುತ್ತೆ, ಈ ತಕ್ಷಣ ನಾವೇನಾಗ್ಬಿಡ್ತೀವಿ, ಅದಕ್ಕೆ ವಶ ಆಗ್ಬಿಡ್ತೀವಿ. ಸೊ ಅದಕ್ಕೆ ವಶ ಆಗಿ ನಾವು ಅದರಲ್ಲಿ
ನಮ್ಮ ಇದನ್ನು ನಮ್ಮ ಕಾಲಾವಕಾಶಗಳನ್ನೆಲ್ಲ ನಾವು ಬಲಿ ಕೊಟ್ಕೊಂಡ್ಬಿಡ್ತೀವಿ, ಅದಕ್ಕೆ ನಾವು ಬಲಿ ಆಗ್ಬಿಡ್ತೀವಿ. ಸೊ ಅದಕ್ಕೆ ಕೃಷ್ಣ ಭಕ್ತ ಏನು ಮಾಡ್ತಾನೆ ಅಂದರೆ ಯಾವಾಗಲೂ ಯಾವುದೇ ಇದಕ್ಕೆ ಡಿಸ್ಟರ್ಬ್ ಆಗಲ್ಲ ಅವನು. ಯಾಕಂದರೆ ಅವನ ಮನಸ್ಸು, ಅವನ ಇಂದ್ರಿಯಗಳೆಲ್ಲ ಏನಾಗಿದೆ, ಅಂಬರೀಷ್ ಮಹಾರಾಜ್ ಥರ ತನ್ನ ಎಲ್ಲ ಅವಯವಗಳನ್ನ ಸೇವೆನಲ್ಲಿ ಈಡ್ಪಡಿಸ್ಕೊಂಡಿದ್ದಾನೆ. ಸೇವೆನಲ್ಲಿ ಅವನು ತೊಡಗಿಸಿರೋದಕ್ಕೋಸ್ಕರ ಅವನು ಯಾವುದೇ ಒಂದು ಇದಕ್ಕೆ ಅವನು ಕಳಂಕ ಆಗಲ್ಲ. ಅದಕ್ಕೆ ಕೃಷ್ಣ ಬಂದು ಉದಾಹರಣೆಗಳು ಕೊಟ್ಟಿದ್ದಾರೆ. ಯಾವುದಾದ್ರು ಉದಾಹರಣೆ ಕೊಟ್ಟಿದ್ದಾರೆ, ಕೂರ್ಮದ ಉದಾಹರಣೆ ಕೊಟ್ಟಿದ್ದಾರೆ, ಮತ್ತು ಒಂದು ಬಿರುಗಾಳಿನ ಉದಾಹರಣೆ ಕೊಟ್ಟಿದ್ದಾರೆ. ಕೂರ್ಮ ಯಾವ ಥರ ತನಗೆ ಯಾವಾಗ ಅವಸರವಿದ್ದರೆ ಮಾತ್ರ ತನ್ನ ಅವಯವಗಳನ್ನ ಹೊರಗಡೆ ತೆಗೆಯುತ್ತೆ, ಅವಸರವಿಲ್ಲದಿದ್ದರೆ ತನ್ನ ಅವಯವಗಳೆಲ್ಲ ಒಳಗಡೆ ತಗೊಂಡ್ಬಿಡುತ್ತೆ. ಅದೇ ಥರ ಚಂಡಮಾರುತದಂಥ ಒಂದು ಬುದ್ಧಿವಂತನಾದ ಒಂದು ಭಕ್ತನಾಗಿದ್ರೇನೋ ಇಂದ್ರಿಯಗಳ ಒಂದು ಚಂಚಲ ವೇಗಕ್ಕೆ ಅವನು ಬಲಿಯಾಗ್ಬಿಡ್ತಾನಂತೆ. ಅದಕ್ಕೆ ಒಂದು ಉದಾಹರಣೆ ಕೃಷ್ಣನೇ ಕೊಟ್ಟಿದ್ದಾರೆ. ಚಂಡಮಾರುತದಂಥ ಮಳೆ ಬಂದು ಒಂದು ದೊಡ್ಡ ನೌಕೆನೇ ಅದು ಹೊಡ್ಕೊಂಡು ಹೋಗ್ಬಿಡುತ್ತಂತೆ. ಅಂದರೆ ಏನರ್ಥ ಅಂದರೆ ಬುದ್ಧಿವಂತನಾದ ಒಬ್ಬ ವ್ಯಕ್ತಿ ಎಷ್ಟೇ ಬುದ್ಧಿ ಆಗಿರಲಿ, ಎಷ್ಟೇ ಚಮತ್ಕಾರ ಇರಲಿ, ಇಂದ್ರಿಯಗಳನ್ನ ನಿಯಂತ್ರಣ ಇಲ್ಲದಿದ್ದರೆ, ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸದೇ ಇದ್ದರೆ ಅವನು ಏನು ಮಾಡ್ತಾನೆ, ನೌಕೆ ಹೊಡ್ಕೊಂಡು ಹೋದಂಗೆ ಅವನು ಇಂದ್ರಿಯ ವಸ್ತುಗಳಿಗೆ ಆಕರ್ಷಣೆ ಆಗ್ಬಿಡ್ತಾನೆ ಅಂತ 70ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. 71ರಲ್ಲಿ ನಾವು ನೋಡಿದ್ವಿ 3 ಪಾಯಿಂಟ್ ನಾವು ನೋಡಿದ್ವಿ. ಏನಾದರೂ ಜ್ಞಾಪಕ ಇದೆ ನಿಮಗೆ? ಮೂರು ಪಾಯಿಂಟು, ತುಂಬ ವಿಶೇಷವಾದ 3 ಪಾಯಿಂಟು. ವಿಹಯ ಕಾಮಾನ್ ಯಾ ಸರ್ವಾನ್ ಪೂಮಂ ಸರತಿ ನಿಸ್ಪೃಹ. ಇಂದ್ರಿಯ ತೃಪ್ತಿಯನ್ನು ಬಯಕೆ ಹೇಳ್ತಾ ಇದ್ರೆ ಅಲ್ಲ, ಅದು 71 ಓದು ಅನುವಾದ ಓದು. ಯಾವ ಮನುಷ್ಯನ ಇಂದ್ರಿಯ ತೃಪ್ತಿ ಇಲ್ಲ ಬಯಕೆಯನ್ನು ತ್ಯಜಿಸಿದನೋ, ಬಯಕೆಗಳಿಂದ ಮುಕ್ತನಾಗುತ್ತಾನೋ, ಒಡೆತನ ಭಾವವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುತ್ತಾನೋ ಮತ್ತು ಅಹಂಕಾರ ರಹಿತನಾಗಿ ಅವನು ಮಾತ್ರ ನಿಜವಾದ ಶಾಂತಿಯನ್ನು ಪಡೆಯಲ್ಲ. ಇಂದ್ರಿಯ ಇದ್ರೆ ಶಾಂತಿ ಸಿಗಲ್ಲ. ಯಾವ ಗುಣ ಅದು? ಇಂದ್ರಿಯ ತೃಪ್ತಿ, ಒಡೆಯ ಅನ್ನೋ ಭಾವ. ಮೊದಲನೇದು ಇಂದ್ರಿಯ ಫ್ರೀ ಫ್ರಮ್ ಡಿಸೈರ್ಸ್ ಅಂತ. ಇಂದ್ರಿಯ ತೃಪ್ತಿ ಅಂದ್ರೆ ಇದೆಲ್ಲ ಇಂದ್ರಿಯ ತೃಪ್ತಿನೇ. ಕಾಮವಾಗಿರೋದು, ನಾನು ಒಡೆಯ ಅಂತ ಅನ್ನೋದು ಅದೆಲ್ಲ ಇಂದ್ರಿಯ ತೃಪ್ತಿ. ಅದಾದ್ಮೇಲೆ ಇದು ಅಹಂಕಾರ, ಇದೆಲ್ಲ ಇಂದ್ರಿಯ ತೃಪ್ತಿ. ಮೂರನೇ ಹೇಳಿದ್ದಾರೆ, ನಿಸ್ಪೃಹ ನಿರ್ಮಮೋ ನಿರಹಂಕಾರ. ಈ 3ದಿಂದ ಬಿಡುಗಡೆ ಆಗ್ಬೇಕು ಅವನು. ಆ 3ರಿಂದ ಬಿಡುಗಡೆ ಆಗೋದಕ್ಕೆ, ಬಿಡುಗಡೆ ಆದ್ರೆ ಅವ್ನಿಗೇನು ಸಿಗುತ್ತೆ? ಅವಾಗ ಶಾಂತಿ ಸಿಗುತ್ತೆ. ಇದು 3ರಿಂದ ಬಿಡುಗಡೆ ಆಗದೆ ಇದ್ರೆ ಶಾಂತಿ ಸಿಕ್ಕಲ್ಲ. ಸೊ ಎಲ್ಲರೂ ಶಾಂತಿ ಇಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇದು 3ರಿಂದ ಬಿಡುಗಡೆ ಆಗಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಶಾಂತಿ ಸಿಗ್ತಾ ಇಲ್ಲ ಅಂದ್ರೆ, ಕಾಮ ಜಾಸ್ತಿ ಇದೆ, ಆಸೆ ಜಾಸ್ತಿ ಇದೆ, ಎಲ್ಲ ಬೇಕು ಅಂತ. ಏನು ನೋಡಿದ್ರೇನು, ಯಾವ್ದು ನೋಡಿದ್ರೇನು ತಾನು ಅನುಭವಿಸ್ಬೇಕು, ತನಗೆ ಬೇಕು ಅಂತ ಹೇಳ್ತಾನೆ. ಆಮೇಲೆ ಯಾವ್ದು ನೋಡಿದ್ರೇನು ನಂದು, ಇದು ನಂದು, ಅದು ನಂದು, ಇದು ನಂದು, ಅವರು ಇದು ನಂದೆ, ಈ ಭೂಮಿ ನಂದು, ಆ ಭೂಮಿ ನಂದು, ಈ ಮನೆ ನಂದು, ಎಲ್ಲ ನಂದು ಅಂತ ಹೇಳ್ತಾನೆ. ಯಾವುದು ನಂದಲ್ಲ. ಈಶಾವಶ್ಯಂ ಇದಂ ಸರ್ವಂ. ಈ ಈಶೋಪನಿಷತ್ತಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಯಾವುದು ನಿಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸರ್ವ ನಂದೇ, ನಿನಗೆ ಬಳಸ್ಕೊಳಕ್ ನಾನು ಕೊಟ್ಟಿದ್ದೀನಿ ಅಷ್ಟೇ, ಬಳಸ್ಕೊಂಡು ನೀನು ವಾಪಸ್ ಬರ್ತಾ ಇರ್ಬೇಕು. ಸರಿ, ಇವಾಗ ಈ ಮನೆ ನಂದು ಅಂತ ನಾನು ಹೇಳ್ತೀನಿ, ಎಷ್ಟು ದಿನ ನಾನು ಹೇಳ್ಬೋದು? ಈ ಜೀವ ಇರೋರ್ಗು ನಾನು ಹೇಳ್ಬೋದು, ಅದಾದ್ಮೇಲೆ ಇದು ನಂದಲ್ಲವೇ ಅಲ್ಲ. ಆಮೇಲೆ ಇನ್ನೊಬ್ರು ಬರ್ತಾರೆ, ಅವರು ಅಷ್ಟೇ, ಅವ್ರ ಜೀವ ಇರೋರ್ಗು, ಅವ್ರ ಸಮಯ ಇರೋರ್ಗು, ಅವ್ರ ಜೀವನ ಇರೋರ್ಗು ಅವ್ರದ್ದು. ಅದಾದ್ಮೇಲೆ ಹೋಗ್ತಾ ಇರ್ತಾರೆ, ಯಾರು ಒಡೆಯ ಅಲ್ಲ ಅದಕ್ಕೆ. ಸೊ ಒಡೆಯ ಭಗವಂತ ಮಾತ್ರ. ಈಗ ರಾಮ ಮಂದಿರ ನಂದು ನಿಂದು ಹೊಡೆದಾಡಿದ್ರು. ಈಗ ರಾಮ ಬಂದು ಕೂತ್ಕೊಂಡ್ಬಿಟ್ರು. ಕೊನೆಗೆ ಯಾರ್ದಾಯ್ತು? ಅವ್ರದ್ದು ರಾಮಂದೇ ಆಯ್ತು. ಎಲ್ಲರೂ 500 ವರ್ಷಗಳು ಹೊಡೆದಾಡಿದ್ರು, ಕೊನೆಗೆ ರಾಮನ್ಗೆ ಆಯ್ತು ಅದು. ಅದೇ ತರ ಒಡೆಯ ಅವನೇ, ಒಡೆಯ ಭಗವಂತ, ಎಲ್ಲದಕ್ಕೂ ಒಡೆಯ ಭಗವಂತ. ಮತ್ತೆ 3ನೇದು ಅಹಂಕಾರ, ಇದು ನಿರಹಂಕಾರ. ಅಂದ್ರೆ ನಿರಹಂಕಾರ ಅಂದ್ರೆ ಫಾಲ್ಸ್ ಇಗೋ, ನಾನು ನಂದು ನನ್ನದು, ನಾನು ಆ ದೊಡ್ಡ ಒಂದು ಜವಾಬ್ದಾರಿಯಲ್ಲಿದ್ದೀನಿ, ನಾನು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ, ನನಗೆ ತುಂಬ ಸಭ್ಯತೆ ಇದೆ, ತುಂಬ ಮರ್ಯಾದೆ ಇದೆ, ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇಷ್ಟು ಜನ ನನ್ನ ಅನುಸರಣೆ ಮಾಡೋರು ಇಷ್ಟು ಜನ ಇದ್ದಾರೆ, ನಾನೇ ಇದಕ್ಕೆಲ್ಲ ಒಡೆಯ ನಾನೇ ಅಂತ. ಆಮೇಲೆ ನಂದು, ಎಲ್ಲನೂ ನಂದು. ಭಾಗವತಮ್ಮು ಸಂಪೂರ್ಣವಾಗಿ ಅದರ ಸಾರಾಂಶ ಏನಂದರೆ, ಮೀ ಅಂಡ್ ಮೈನ್, ನನ್ನದು, ನಾನೇ, ನಂದು, ಇದು ನನಗೆ ಸೇರಿರೋದು. ಸೊ ಫಾಲ್ಸಿಗೂ ಅಂದರೆ, ನಾನು ಈಗ ಇಂಡಿಯನ್ನು, ನಾನು ಕರ್ನಾಟಕದವನು, ನಾನು ತಮಿಳ್ನಾಡವನು, ನೀನು ಆಂಧ್ರ ಅವನು, ನೀನು ನಾರ್ತ್ ಇಂಡಿಯಾ ಅವನು. ಆ ಕಾಲದಲ್ಲಿ ನೀವು ನೋಡಿದ್ರೆ ನಾರ್ತ್ ಇಂಡಿಯಾಗೆ ಹೋಗ್ಬಿಟ್ರೆ ನೀವೆಲ್ಲಾದರೂ, ಅವ್ರು ತಮಿಳ್ನಾಡವ್ರೆಲ್ಲ ಏನು ಕೇಳೋದು ಅಂದರೆ, ಚೆನ್ನೈ ವಾಲಕ ಅಂತ ಕೇಳೋದವರು. ನೀವು ಚೆನ್ನೈ ಅವರ ಅಂತ ಕೇಳೋದು. ತಮಿಳ್ನಲ್ಲಿ ಮಾತಾಡ್ಬಿಟ್ರೆ ಎಲ್ಲರೂ ಚೆನ್ನೈಯೇ, ಕರ್ನಾಟಕ ಎಲ್ಲರೂ ನೀವು ಮೆಡ್ರಾಸಿಂದ ಬಂದಿದ್ಯಾ ಅಂತ ಕೇಳೋದು.
ಸೊ ಆ ಥರ ಭೇದ ನೋಡೋದು, ನೀವು ಯಾವ ದೇಶದವರು, ನೀವು ಯಾವ ಊರಿನವರು, ನೀವು ಯಾವ ಮತದವರು, ನೀನು ಯಾವ ಥರ ಯಾವ ಒಂದು ಸಮಾಜದಲ್ಲಿದೆಯಾ, ಯಾವ ಒಂದು ಮತದಲ್ಲಿದೆಯಾ, ಈ ಥರ ನೋಡೋದೆಲ್ಲ ಫಾಲ್ಸಿಗೋ, ಅಂದರೆ ಕೆಟ್ಟ ಅಹಂಕಾರ, ನಾನು ನನ್ನದು ಅನ್ನೋ ಅಹಂಕಾರ. ಸೊ ಯಾವುದೇ ಆಗಲಿ, ನೋಡಿ ಈ ಒಂದು ಕಾರ್ಯಕ್ರಮ ಮಾಡಿದ್ರಿ, ಈ ಒಂದು ಸೇವೆ ಮಾಡಿದ್ರಿ, ಆಧ್ಯಾತ್ಮಿಕವಾದ ಸೇವೆ, ಇದು ನನ್ನಿಂದನೇ ಆಗಿದ್ದು, ನಾನೇ ಇದಕ್ಕೆ ನಿಮ್ಗೆಲ್ಲ ಐಡಿಯಾ ಕೊಟ್ಟಿದ್ದು, ನಾನೇ ಅದಕ್ಕೆ ಪುನಾದಿ ಹಾಕಿದ್ದು, ನಾನೇ ಅದಕ್ಕೆ ನಾಂದಿ ಹೇಳಿದ್ದು. ಈ ಥರ ನಾನು ಅನ್ನೋದನ್ನ ಅಹಂಕಾರನ ಈ ಮೂರರಿಂದ ನಾವು ಯಾವಾಗ ಬಿಡುಗಡೆ ಆಗ್ತೀರೋ ಆವಾಗ ನಮಗೆ ಏನು ಸಿಗುತ್ತೆ? ಶಾಂತಿ. ಶಾಂತಿ ಅಧಿಗಚ್ಚತಿ, ಆವಾಗ ಶಾಂತಿ ಸಿಗುತ್ತೆ. ಸೊ ಇದೆಲ್ಲ ಇದು 72ರಲ್ಲಿ ಸಮರೈಸ್ ಮಾಡ್ತಾ ಇದ್ದಾರೆ. 72ನೇ ಶ್ಲೋಕದಲ್ಲಿ ಭಗವಂತ ಏನು ಹೇಳಿ, ಇದಕ್ಕೆ ಈ ಶಾಂತಿಗೆ ಬೇಕಾದರೆ ನಾವೇನು ಮಾಡಬೇಕಂದ್ರೆ ಅದಕ್ಕೆ ಇದು ಸಾಧನೆ ಅಲ್ಲ, ಈ ಶಾಂತಿಗೆ ಈ ಶಾಂತಿ ಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ ಈ ಮೂರಿಂದ ಬಿಡುಗಡೆ ಆಗಬೇಕು. ಈ ಮೂರಿಂದ ಬಿಡುಗಡೆ ಆಗಬೇಕು ಅಂದರೆ ನಾವೇನು ಮಾಡಬೇಕಂದ್ರೆ ಅದಕ್ಕೊಂದು ಪರಿಹಾರ ಕೊಟ್ಟಿದ್ದಾರೆ. ಇವಾಗ ನಾವು ಕೀರ್ತನೆ ಮಾಡಿದ್ರಲ್ಲ, ಅದರಲ್ಲಿ 3ನೇದಲ್ಲಿದೆ ನೋಡಿ. ಏದನ ಯೌವನ ಪುತ್ರ ಪರಿಜನ ಈತೆಕೆ ಆಚೆ ಪರತೀತಿರೆ ಕಮಲ ದಲ ಜಲ ಜೀವನ ತಲಮಲ ಬಜಹು ಹರಿಪದ ನೀತಿರೆ. ಅನುವಾದ ಓದಮ್ಮ, ಅನುವಾದ 2 ಸಲ ಓದ್ರಿ, ಇಬ್ರು ಓದ್ರಿ, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಈ ಅನುವಾದ. ವ್ಯಕ್ತಿ ಐಶ್ವರ್ಯ, ಯೌವನ, ಪುತ್ರರು ಮತ್ತು ಕುಟುಂಬ ಇವರಿಂದ ನಿಜವಾದ ಸಂತೋಷ ದೊರಕುವುದೆಂಬ ಭರವಸೆ ಏನಿದೆ? ಈ ಜೀವವು ತಾವರೆ ದಳದ ಮೇಲೆ ನಿಂತ ಒಂದು ಹನಿ ನೀರಿನಂತೆ ನಡುಗುತ್ತದೆ. ಆದ್ದರಿಂದ ನೀನು ಸದಾ ಭಗವನ್ನ ಹರಿಯ ದಿವ್ಯ ಚರಣಗಳನ್ನು ಸೇವೆ ಮಾಡಬೇಕು ಮತ್ತು ಪೂಜಿಸಬೇಕು. ಲಾಸ್ಟ್ ಲೈನ್ ನೀವು ಒಂದ್ಸಲ ಓದಿ. ವ್ಯಕ್ತಿಯ ಐಶ್ವರ್ಯ, ಯೌವನ, ಪುತ್ರರು ಮತ್ತು ಕುಟುಂಬ ಇವರಿಂದ ನಿಜವಾದ ಸಂತೋಷವು ದೊರಕುವುದೆಂಬ ಭರವಸೆ ಏನಿದೆ? ಈ ಜೀವನವು ತಾವರೆಯ ದಳದ ಮೇಲೆ ನಿಂತ ಒಂದು ಹನಿ ನೀರಿನಂತೆ ನಡುಗುತ್ತಿದೆ. ಆದ್ದರಿಂದ ನೀನು ಸದಾ ಭಗವಾನ್ ಹರಿಯ ದಿವ್ಯ ಚರಣಗಳನ್ನು ಸೇವೆ ಮಾಡಬೇಕು ಮತ್ತು ಪೂಜಿಸಬೇಕು. ಅದೇ ಪರಿಹಾರ ಇದಕ್ಕೆ. ಶಾಂತಿ ಸಿಗ್ಬೇಕಾದ್ರೆ 3ರಿಂದ ನಾವು ಬಿಡುಗಡೆ ಆಗ್ಬೇಕು ಅಂದ್ರೆ ನಾವು ಪಾದಚರಣ, ಆ ಪಾದಚರಣ ಅಂದ್ರೆ ಇನ್ನು ಏನೇನು ಬಿಡಬೇಕು ಅಂತ ಹೇಳಿದ್ದಾರೆ ನೋಡಿ. ಮೊದಲು ಯಾರಿಂದ ಯಾರು ನಮಗೆ ಆಸ್ತಿ, ನಮ್ಮ ಸಂಪತ್ತು, ನಮ್ಮ ಯೌವನ, ಮಕ್ಕಳು, ನಮ್ಮ ಪರಿವಾರ, ಇವನ್ನೆಲ್ಲ ನಾವು ಬಿಟ್ಟು ಹೊರಗಡೆ ಬರಬೇಕು. ಯಾಕಂದ್ರೆ ಇವರೆಲ್ಲ ಯಾರೂ ಶಾಶ್ವತ ಇಲ್ಲ. ನಮ್ಗೆ ಅವರು ಶಾಶ್ವತ ಅಲ್ಲ, ಅವ್ರು ನಮಗೂ ಶಾಶ್ವತ ಅಲ್ಲ. ಇದು ಯಾವ ತರ ಏನು ಕೊಡಿಸಿದ್ದಾರೆ? ತಾಮರ ಎಲೆ ಮೇಲೆ ನೀರು ಹಾಕಿದ್ರೆ ನೀರು ತುಂಬಾ ಹೊತ್ತು ನಿಲ್ಲಲ್ಲ, ಅದು ಜಾರ್ಕೊಂಡು ಅದು ಕೆಳಗಡೆ ಬಿದ್ದೋಗ್ಬಿಡುತ್ತೆ. ನಮ್ಮ ಜೀವನ ಅಷ್ಟೇ ಹೊತ್ತಿರೋದು ಅಂತ ಹೇಳೋದು. ನಮ್ಮ ಜೀವನನೂ ತಾಮರದ ಎಲೆ ಮೇಲೆ ಇದ್ದ ನೀರ್ ತರ, ನೀರು ಎಷ್ಟೊತ್ತಿರುತ್ತೆ ಅದು ಜಾರ್ಕೊಂಡು ಕೆಳಗೆ ಬಿದ್ದೋಗುತ್ತೆ. ಅದೇ ತರ ನಮ್ಮ ಜೀವನನು ಸ್ವಲ್ಪ ಹೊತ್ತಿಲ್ಲಿ ಇರ್ತೀರ ಅಷ್ಟೇ. ಡ್ರಾಮಾ ಆಡೋ ತರ ಇದು. ಒಂದು ಡ್ರಾಮಾನಲ್ಲಿ ಒಬ್ಬೊಬ್ರು ಒಂದೊಂದು ರೋಲ್ ತಗೊಂಡಿದ್ದಾರೆ. ಆ ರೋಲ್ ತಗೊಂಡು ಒಬ್ರು ಹೀರೋ, ಒಬ್ರು ಹೀರೋಯಿನ್, ಒಬ್ರು ವಿಲ್ಲನ್ನು, ಒಬ್ರು ಅದು ಇದು ಫ್ರೆಂಡ್ಸು, ಆ ಥರ ಎಲ್ಲ ರೋಲ್ ತಗೊಂಡು ಆ ಡ್ರಾಮಾ ಮುಗಿದ್ಮೇಲೆ ಮತ್ತೆ ಅದು ಹಾಕೊಂತೀರಲ್ಲ, ವೇಷ ಹಾಕೊಳ್ಳಲ್ಲ, ವೇಷ ತೆಗೆದುಬಿಡ್ತೀರಿ, ಆ ಪರ್ದೆನ ತೆಗೆದುಬಿಡ್ತೀರಿ. ಆ ಪರ್ದೆನ ತೆಗೆದುಬಿಟ್ಟು ಅವ್ರ ಮನೆಗೆ ಹೊಟ್ಟೋಗ್ಬಿಡ್ತಾರೆ. ಅದೇ ಥರನೇ ಇಲ್ಲಿ ನಾವು ಒಂಥರ ಡ್ರಾಮಾ ಥರ ಇಲ್ಲಿ ಬಂದಿದ್ದೀರಿ ಅಷ್ಟೇ. ಆ ಡ್ರಾಮಾ ಮುಗಿದ್ಮೇಲೆ ನಾವೇನು ಮಾಡ್ತೀರಿ? ಎಲ್ಲರೂ ಅವ್ರವ್ರ ಇದಕ್ಕೆ ಹೊಟ್ಟೋಗ್ಬಿಡ್ತೀರಿ. ಅದೇ ಥರ ಅದಕ್ಕೆ ನೀನು ಯಾಕೆ ಇಷ್ಟೊಂದು ಇದು ಚಪಲ ಇಟ್ಕೊಂಡಿದ್ಯಾ? ಅದಕ್ಕೆ ಯಾಕೆ ನೀನು ಇಷ್ಟೊಂದು ಅನುಬಂಧ ಇಟ್ಕೊಂಡಿದ್ಯಾ? ಯಾಕೆ ಇಷ್ಟೊಂದು ಅನುಕಂಪ ಇಟ್ಕೊಂಡಿದ್ಯಾ? ಆದಮೇಲೆ ನೀನು ಏನು ಮಾಡ್ಬೇಕು? ನೀನು ಬಜಹು ಹರಿಪಾದ ನೀತಿರೆ ಅಂದ್ರೆ ಏನರ್ಥ? ಭಗವಂತನ ತಾಮರ ಪಾದವನ್ನು ನೀನು ಅದರಲ್ಲಿ ಆಶ್ರಯ ತಗೋಬೇಕು. ಅಲ್ಲಿ ನೀನು ಆಶ್ರಯ ತಗೊಂಡ್ರೆ ಇದೆಲ್ಲ ನಿನಗೆ ಯಾವುದು ನಿನ್ನ ಮನಸ್ಸಿಗೆ ಬರಲ್ಲ. ಯಾಕಂದ್ರೆ ತಾಮ್ರಪಾದ, ಭಗವಂತನ ತಾಮ್ರಪಾದನ ನಾವು ಆಶ್ರಯ ತಗೊಂಡ್ಮೇಲೆ ಇದೆಲ್ಲ ಏನು ನಮ್ಗೆ ಜ್ಞಾಪಕ ಬರಲ್ಲ, ಎಲ್ಲ ಮರ್ತು ಬಿಡ್ತೀವಿ. ಅವ್ರ ಮೇಲೆ ನಮ್ಗೆ ಗಮನ ಇಡ್ತಾರೆ. ಏನದು? ಧ್ಯಾಯತೋ ವಿಷಾಂಪುಂಸ ಸಂಗಸ್ತೇಶು ಉಪಜಾಯತೆ ಸಂಜಾಯತೆ ಕಾಮ ಕ್ರೋಧ ಭವಂತಿ ಜಾಯತೆ ಅಭಿಜಾಯತೆ. ಆ ಥರ ನಮ್ಗೆ ಇದೆಲ್ಲ ಹೊರಟೋಗ್ಬಿಡುತ್ತೆ. ಸೊ ಧ್ಯಾನ ಅವ್ರ ಮೇಲೆ ಮಾಡ್ತಾ ಇದ್ರೆ ನಮ್ಗೆ ಯಾವುದು ಜ್ಞಾಪಕ ಬರಲ್ಲ. ಇದೆಲ್ಲ ಯಾವುದು ಇನ್ನೊಂದು ಯಾವುದು ಶಾಶ್ವತ ಅಲ್ಲ. ಈ ಜನ್ಮದಲ್ಲಿ ನಮ್ಗೆ ಅವರಲ್ಲ ಅಷ್ಟೇ. ಈ ಜನ್ಮದಲ್ಲಿ ತಾಯಿ, ಈ ಜನ್ಮದಲ್ಲಿ ತಂದೆ, ಮಗಳು, ಮಗ, ಸಂಸಾರ ಎಲ್ಲ ಈ ಜನ್ಮದಲ್ಲೇ. ಹಿಂದಿನ ಜನ್ಮದಲ್ಲಿ ನಿಮ್ಗೆ ಗೊತ್ತಾ ಯಾರು ಅಂತ? ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮುಂದಿನ ಜನ್ಮ ಏನಾಗ್ತಾರೆ ಅಂತ ಗೊತ್ತು. ಮುಂದಿನ ಜನ್ಮದಲ್ಲಿ ಆಗೋದು ನಮ್ಗೆ ಇವಾಗ ಗೊತ್ತಾಗ್ಬಿಡುತ್ತೆ. ನಿರ್ಧಾರ ಮಾಡ್ಕೊಬೋದು ನಾವು. ನಮ್ಮ ಭಕ್ತಿ ಸೇವೆನ ಅದೇ ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷಲ್ಲಿ ಪ್ರಭುಪಾದರು ಡೆತ್ ಈಸ್ ದಿ ಎಕ್ಸಾಮ್ ಅಂತ ಹೇಳ್ತಾರೆ. ಸಾವು ಬಂದು ಒಂದು ಪರೀಕ್ಷೆ ತರ. ಸಾವು ಬಂದು ಇದೆಲ್ಲ ಮಾಡಿದಕ್ಕೆ ಇಷ್ಟು ದಿನ ಏನೇನ್ ಮಾಡಿದಿರೋ ಆ ಪರೀಕ್ಷೆನಲ್ಲಿ ಗೊತ್ತಾಗುತ್ತೆ ನಮ್ಗೆ. ಇದೆಲ್ಲ ನಾವು ಪ್ರಿಪೇರ್ ಮಾಡ್ತಾ ಇದೀವಿ. ಡಿವೋಷನ್ ಸರ್ವಿಸ್ ಇಸ್ ಪ್ರಿಪರೇಷನ್. ಸೊ ಇಲ್ಲಿ ನಾವು ತಯಾರಿ ಆಗ್ತಾ ಇದೀರಿ. ನಾವು ಯಾವ ಜನ್ಮ ತಗೊಳಕ್ಕೆ ಇವಾಗ ನಾವು ತಯಾರಿ ಆಗ್ತಾ ಇದೀವಿ. ನಾವು ಎಷ್ಟು ಶರಣಾಗತಿ ಎಷ್ಟು ಶತವಿಧ ಶರಣಾಗತಿ ಆಗ್ತಿರೋ ಅಷ್ಟು ಶರಣಾಗತಿ ಎಕ್ಸಾಮ್ ಅಲ್ಲಿ ಗೊತ್ತಾಗ್ಬಿಡುತ್ತೆ.
ಅಂದರೆ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ನಾಳೆ ಎಕ್ಸಾಮು, ಅವನು ಎಷ್ಟು ಓದಿರ್ತಾನೆ, ಸಂಪೂರ್ಣವಾಗಿ ಓದಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಅವನು ಪಾಸ್ ಆಗ್ತಾನೆ, ಒಳ್ಳೆ ಇದರಲ್ಲಿ ಹೋಗಿ ಸೇರ್ಕೊತಾನೆ. ನಾವು ಅಷ್ಟೇ, ನಾವು ಯಾವ ಥರ ಭಕ್ತಿ ಸೇವೆ ಮಾಡ್ತೀರೋ, ನಾವು ಅರ್ಧ ಗಂಟೆ ಮಾಡಿದ್ರೆ ಅರ್ಧ ಗಂಟೆ, 1 ಗಂಟೆ ಮಾಡಿದ್ರೆ 1 ಗಂಟೆ, 2 ಗಂಟೆ ಮಾಡಿದ್ರೆ 2 ಗಂಟೆ. ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ ಮಮ ವರ್ತಮಾನುವರ್ತಂತೆ ಓ ಮನುಷ್ಯ ಪಾರ್ಥ. ಇಷ್ಟು ಶತವಿಧ ನೀನು ಭಗವಂತನಿಗೆ ಶರಣಾಗತಿ ಆದರೆ ಅಷ್ಟು ಶತವಿಧ ನಾನು ನಿನಗೆ ಅನುಗ್ರಹ ತೋರಿಸ್ತೀನಿ. ನಾನು ಇಷ್ಟೇ ಸಾಕು ಅಂದರೆ ನೀನು ಅಷ್ಟೇ ಸಾಕು. ಭಗವಂತನೂ ಅಷ್ಟೇ ಇರ್ತಾನೆ, ಜಾಸ್ತಿ ಬರಲ್ಲ, ಮುಂದೆ ಬರಲ್ಲ. ಅಷ್ಟೇ, ಅವನೇ ನಮ್ಮ ಮೇಲೆ ಆಧಾರ ಪಟ್ಟಿದ್ದೀವಿ. ನಾವು ಎಷ್ಟು ಶತವಿಧ ನಾವು ಭಗವಂತನಿಗೋಸ್ಕರ ಒದಗಿಸ್ತೀರೋ ಅಷ್ಟು ಶತವಿಧ ಅವರು ಒದಗಿಸ್ತಾ ಇರ್ತಾರೆ. ಇನ್ನೂ ಅವ್ರು ನಮಗೆ ಬೇಕಾದ್ರೆ ಇನ್ನೂ ಹೆಚ್ಚಾಗಿ ಬೋನಸ್ ಮಾರ್ಕ್ಸು ಕೊಡ್ತಾರೆ. ನಮ್ಗೆ ಇದಿರಬೇಕು. ನಾವು ಇಲ್ಲಿ ಅದೇ ಈ ಶ್ಲೋಕದಲ್ಲಿ ಏನಂದ್ರೆ ಮೋಹದ ಬಗ್ಗೆ ಹೇಳ್ತಾ ಇದ್ದಾರೆ. 72ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಏಷ ಬ್ರಾಹ್ಮಿ ಸ್ಥಿತಿ ಪಾರ್ಥ. ಏನ್ ಸ್ಥಿತಿ ಇದು? ಬ್ರಾಹ್ಮಿ ಸ್ಥಿತಿ ಅಂದ್ರೆ ಭಗವಂತನ ಹೋಗೋ ಇದು ಸ್ಥಾನ, ಭಗವಂತನ ಧಾಮಕ್ಕೆ ಹೋಗೋ ಸ್ಥಿತಿ. ಈ ಸ್ಥಿತಿಯಿಂದ ನಾವು ಏನಾಗಬೇಕು ಇಲ್ಲಿ ಹೇಳ್ತಾ ಇದ್ದಾರೆ, ದಟ್ ಈಸ್ ದಿ ವೇ ಆಫ್ ಸ್ಪಿರಿಚುವಲ್ ಅಂಡ್ ಗಾಡ್ಲಿ ಲೈಫ್ ಆಫ್ಟರ್ ಅಟೈನಿಂಗ್ ವಿಚ್ ಎ ಮ್ಯಾನ್ ಇಸ್ ನಾಟ್ ಬಿವಿಲ್ಡರ್ಮೆಂಟ್ ಅಂದ್ರೆ ಮೋಹ. ನಾವು ಮೋಹದಿಂದ ನಾವು ಬಿಡುಗಡೆ ಆಗಬೇಕು. ಮೋಹದಿಂದ ಬಿಡುಗಡೆ ಆಗದೆ ಆದರೆ ನಾವು ಆಧ್ಯಾತ್ಮಿಕವಾದ ಜೀವನ ನಾವು ಮಾಡೋಕ್ಕಾಗಲ್ಲ. ದಟ್ ಈಸ್ ದಿ ವೇ ದ ಸ್ಪಿರಿಚುವಲ್ ಅಂಡ್ ಗಾಡ್ಲಿ ಲೈಫ್ ಆಫ್ಟರ್ ಅಟೈನಿಂಗ್ ವಿಚ್ ಎ ಮ್ಯಾನ್ ಇಸ್ ನಾಟ್ ಬಿವಿಲ್ಡೆಡ್. ಮೋಹ ಇಲ್ಲ ಅಂದ್ರೆ ನಾವು ಭಗವಂತನ ಹತ್ರ ಹೋಗ್ಬೋದು, ಇಲ್ಲಾಂದ್ರೆ ಇರೋ ಹೋಗೋಕ್ಕಾಗಲ್ಲ. ಮೋಹ ಅಂದ್ರೆ ಏನಂದ್ರೆ ಮೇರೆ ಬಚ್ಚ ಹೇ, ಓ ಮೇರೆ ಪಿತಾ ಹೇ, ಓ ಮೇರೆ ನನ್ನ ತಂದೆ, ನನ್ನ ತಾಯಿ, ನನ್ನ ಮನೆ, ಇದೆಲ್ಲಾನು ಬಿಡಬೇಕು. ಇದೆಲ್ಲ ಮೋಹ. ಆಮೇಲೆ ಕೆಲವರೆಲ್ಲ ನೀವು ನೋಡಿರ್ಬೋದು, ಸತ್ತೋಗುವಾಗ ತುಂಬ ಜನ ನಾನು ನೋಡಿದ್ದೀನಿ. ನಮ್ಗೆ ಹೇಳ್ತಾ ಇರ್ತಾರೆ ಕ್ಲಾಸಲ್ಲಿ, ಈ ಮುಖ್ಯವಾಗಿ ಎಲ್ಲ ಕಡೆನೂ ಅಷ್ಟೇ, ನಾರ್ತಿನಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ತುಂಬ ಇದು ತಂದೆ ತಾಯಿ ಅಂದರೆ ತುಂಬ ಇದು ಅವ್ರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಮಕ್ಕಳಿಗೂ ಅವ್ರ ಅಟ್ಯಾಚ್ಮೆಂಟ್ ಜಾಸ್ತಿ. ಬೇರೆ ಬೇಟಾ ಮಾಕು ತೊಡ ದೇಕೋ, ಅಮ್ಮನ ಸ್ವಲ್ಪ ನೋಡ್ಕೋ, ತಾಯಿನ ಸ್ವಲ್ಪ ನೋಡ್ಕೋ ಅಂತ ಟೈಮಲ್ಲಿ ಇಲ್ಲಿ ಏನಿದ್ದಾರೆ ಅಂದರೆ ಸ್ಥಿತವಶ್ಯಂ ಅಂತಕಾಲೇಪಿ. ಅಂತಕಾಲೇಪಿ ಅಂದರೆ ಅಂತಿಮವಾದ ಕಾಲದಲ್ಲಿ, ಕೊನೆಯಲ್ಲಿ ಅಂತಕಾಲೇಚ ಮಾಮೈವ ಸ್ಮರಣಮುಖ ಕಳೆಯವರಂ. ಆ ಕಾಲದಲ್ಲಿ ತಾಯಿನ ನೋಡು, ತಂದೆನ ನೋಡು, ಮಗನ್ ನೋಡು ಅಂದ್ರೆ ಮತ್ತೆ ನೀನೇನ್ ಮಾಡ್ತೀಯ, ಯಾವ ತಾಯಿ ಬಗ್ಗೆ ನೀನ್ ಹೇಳಿದ್ಯೋ ಅದ್ರ ಜನ್ಮ ನೀನ್ ತಗೊಂತೀಯ. ಯಾವ ಮಗನ ಬಗ್ಗೆ ಮಾತಾಡ್ತೀಯ ಅದ್ರ ಜನ್ಮ ತಗೊಂತೀಯ. ಅದಕ್ಕೆ ಎಲ್ಲರೂ ಏನ್ ಪ್ರಾರ್ಥನೆ ಮಾಡ್ಕೋಬೇಕಂದ್ರೆ, ಈ ಒಂದು ದೇಹ ತ್ಯಾಗ ಮಾಡುವಾಗ ಭಗವಂತನ ಸ್ಮರಣೆ ಬಿಟ್ಟು ಏನು ಜ್ಞಾಪಕ ಬರಬಾರ್ದು, ಅದಕ್ಕೆ ಇವಾಗ ನಾವು ಅದಕ್ಕೆ ನೀವು ತಯಾರಿ ಆಗ್ತಾ ಇರೋದು. ಸಿಲೆಬಸ್ ಕೊಟ್ಬಿಟ್ಟವ್ರೆ ನಮ್ಗೆ, ಸಿಲೆಬಸ್, ಪೋರ್ಷನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಆನ್ಸರ್ಸ್, ಗೈಡು, ಭಕ್ತರನ್ನು ಕಳಿಸ್ಬಿಟ್ಟಿದ್ದಾರೆ. ಭಗವಂತ ಎಲ್ಲ ಕೊಟ್ಟಿದ್ದೀನಪ್ಪ ನಿನ್ಗೆ, ಎಕ್ಸಾಮ್ ನಿನ್ ಕೈಯಲ್ಲಿದೆ, ನೀನು ಯಾವ ತರ ಬರೀದೆ ಎಲ್ಲ ಕೊಟ್ಟಿದ್ದೀನಿ. ಎಲ್ಲ ಪ್ರತಿಯೊಂದು ನಿನ್ಗೆ ಏನ್ ಬೇಕೋ ಎಲ್ಲ ಪೋರ್ಷನ್ಸ್, ಸಿಲೆಬಸ್, ಗೈಡು, ಏನೇನ್ ಬೇಕೋ ಎಲ್ಲ ಮೆಟೀರಿಯಲ್ಸ್ ನಾನು ಕೊಟ್ಬಿಟ್ಟಿದ್ದೀನಿ. ಎಕ್ಸಾಮ್ ಬರೆಯೋದು ನಿನ್ನ ಒಂದು ಇದು, ನಿನ್ ಚಾಯ್ಸು, ನೀನ್ ಬೇಕಾದ್ರೂ ಬರ್ಕೋಬಹುದು, ಯಾವ ತರ ನೀನ್ ತಯಾರಿ ಆಗ್ಬೋದು. ಸೊ ಅದ್ರಲ್ಲಿ ನಾನು ಇಂಟರ್ಫೇರ್ ಆಗಲ್ಲ. ಸೊ ಭಗವಂತನ ಧಾಮಕ್ಕೆ ಭಕ್ತಿ ಸೇವೆಗೆ ಏನೋ ವ್ಯತ್ಯಾಸ, ಭೇದನೇ ಇಲ್ಲ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಇಫ್ ಒನ್ ಇಸ್ ಥಸ್ ಸಿಚುವೇಟೆಡ್ ಈವನ್ ಅಟ್ ದಿ ಅವರ್ ಆಫ್ ಡೆತ್ ಒನ್ ಕ್ಯಾನ್ ಎಂಟರ್ ಇನ್ ಟು ದಿ ಕಿಂಗ್ಡಮ್ ಆಫ್ ಗಾಡ್. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಭಕ್ತಿ ಸೇವೆ ಮಾಡ್ತಾ 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 ಒಂದು ಕ್ಷಣದಲ್ಲಿ ಕೂಡ ನಾವು ಭಗವಂತನ ಹತ್ರ ಹೋಗ್ಬಿಡ್ಬೋದಂತೆ, ಒಂದೇ ಕ್ಷಣದಲ್ಲಿ. ಅದನ್ನೇ ಹೇಳ್ತಾರೆ ಅದಿಲ್ಲಿ, ಒಂದು ಕ್ಷಣ ನಾವು ಭಗವಂತ ನೆನೆಸ್ಕೊಂಡೆ ಬೇಗ ಭಗವಂತನ ತಗೊಳ್ಬೋದು. ಅದೇ ವ್ಯಕ್ತಿ ಭಗವಂತನ ಭಕ್ತಿ ಸೇವೆ ಮಾಡದೇ ಇದ್ರೆ ಲಕ್ಷಾಂತರ ವರ್ಷಗಳಾದ ಕೂಡ ಹೋಗಕ್ಕಾಗಲ್ಲಂತೆ, ತಲುಪಕ್ಕಾಗಲ್ಲಂತೆ ಅಲ್ಲಿ. ಅದಕ್ಕೆ ಅದರ ಹೋಗಿದ್ದಾರೆ. ಕಾಟ್ವಾಂಗ ಮಹಾರಾಜನ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರಭುಪಾದಲ್ಲಿ. ಕಾಟ್ವಾಂಗ ಮಹಾರಾಜ್ ಯಾರು ಅಂದ್ರೆ ದೊಡ್ಡ ಶಕ್ತಿವಂತ, ದೊಡ್ಡ ಬಲವಂತವಾದ ಒಂದು ರಾಜ. ಈ ದೇವತೆಗಳಿಗೆ ಮತ್ತೆ ಅಸುರಗಳಿಗೆ ಘೋರವಾದ ಯುದ್ಧ ನಡೀತಾ ಇರುತ್ತೆ ಯಾವಾಗ್ಲೂ. ಅಸುರಗಳಿಗೆ ಶಕ್ತಿ ಜಾಸ್ತಿ ಆಗ್ಬಿಡುತ್ತೆ, ತುಂಬಾ ಶಕ್ತಿಯಾಗಿ ದೇವತೆಗಳನ್ನೆಲ್ಲ ಅವರು ಹೊಡೆದು ಆಚೆ ಕಳಿಸ್ತಾ ಇರ್ತಾರೆ. ಆವಾಗ ದೇವತೆಗಳು ಏನ್ ಮಾಡ್ತಾರೆ, ಇದಕ್ಕೆ ಸರಿಯಾದ ರಾಜನ ನಾವು ಕರ್ಕೊಂಡ್ಬರ್ಬೇಕು, ಯಾರಾದ್ರೂ ಶಕ್ತಿವಂತ ಬೇಕು ಅಂತ ಯೋಚನೆ ಮಾಡುವಾಗ ದೇವತೆಗಳೆಲ್ಲ ಏನ್ ಮಾಡ್ತಾರೆ, ಈ ಕಾಟ್ವಾಂಗ ಮಹಾರಾಜನ ಕರೀತಾರೆ. ಅವ್ರನ್ನ ಆಹ್ವಾನ ಮಾಡಿ, ನಮ್ಮನ್ನು ಹೇಗಾದ್ರೂ ನೀವು ನಮ್ಗೆ ರಕ್ಷಣೆ ಕೊಡಬೇಕು, ಈ ರಾಕ್ಷಸರ ಒಂದು ಕಾಟದಿಂದ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಾ ಇಲ್ಲ, ತುಂಬಾ ಶಕ್ತಿವಂತವಾಗಿ ಅವರು ಘೋರವಾಗಿ ಯುದ್ಧ ಮಾಡ್ತಾ ಇದ್ದಾರೆ, ನಮ್ಮ ಕೈಯಲ್ಲಿ ಅವ್ರನ್ನ ನಮ್ಗೆ ನಾವೇ ರಕ್ಷಣೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಇರುವಾಗ ಕಾಟ್ವಾಂಗ ಮಹಾರಾಜ್ ಬಂದು ಏನ್ ಮಾಡ್ತಾರೆ, ಅವ್ರನ್ನೆಲ್ಲರೂ ಇದು ಮಾಡ್ತಾರೆ. ಅವ್ರನ್ನೆಲ್ಲರೂ ಹೊಡೆದು ಅವ್ರನ್ನೆಲ್ಲರನ್ನೂ ವಧ ಮಾಡ್ಬಿಡ್ತಾರೆ. ಎಲ್ಲ ರಾಕ್ಷಸರನ್ನು ವಧ ಮಾಡಿದ್ಮೇಲೆ ದೇವತೆಗಳಿಗೆಲ್ಲ ತುಂಬಾ ಸಂತೋಷ ಆಗ್ಬಿಡುತ್ತೆ.
ಎಲ್ಲ ಸುಖ ಸಂತೋಷದಲ್ಲಿದೆ. ಸುಖ ಸಂತೋಷ ಆಗ್ಬಿಟ್ಟು ಅವರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಒಳ್ಳೆ ಶುಭ ಸಂದರ್ಭದಲ್ಲಿ ಕಾಟುವಂಗ ಮಹಾರಾಜಗೆ ಕೇಳ್ತಾರೆ, ಮಹಾರಾಜ ನಿಮ್ಗೆ ಏನ್ ಬೇಕು ಅಂತ ಕೇಳಿ, ನೀವು ನಿಮ್ಗೆ ವರದಾನ ಕೊಡ್ತೀರಿ ಅಂತ ಹೇಳುವಾಗ ದೇವತೆಗಳು ಕಾಟುವಂಗ ಮಹಾರಾಜ್ ಹೇಳ್ತಾರೆ, ಅವರು ತುಂಬಾ ಶುದ್ಧ ಭಕ್ತರು ಕಾಟುವಂಗ ಮಹಾರಾಜರು. ಇದು ಪ್ರವೃತ್ತಿಲಿ ಕ್ಷತ್ರಿಯನಾದ್ರೆ ಕೂಡ ತುಂಬಾ ದೊಡ್ಡ ರಾಜರ್ಷಿ ಅವರು. ಸದಾ ಯಾವಾಗಲೂ ಭಗವಂತನ ನಾಮದಲ್ಲಿ ಆಶ್ರಯ ತಗೊಂಡಿರೋರು. ಸದಾ ಯಾವಾಗಲೂ 24 hours ಅವ್ರು ಭಗವಂತ ನಾಮನ ಉಚ್ಚಾರಣೆ ಮಾಡ್ಕೊಂಡೇ ಇರ್ತಾರೆ ಅವರು. ಅವಾಗ ಹೇಳ್ತಾರೆ ಕಾಟುವಂಗ ಮಹಾರಾಜು, ನನಗೇನು ಬೇಡ, ನೆಕ್ಸ್ಟ್ ಮೂಮೆಂಟ್ ಅಂದ್ರೆ ಏನೋ ನೆಕ್ಸ್ಟ್ ಇನ್ನೊಂದು ಕ್ಷಣದಲ್ಲಿ ನನಗೇನಾಗುತ್ತೆ, ಇನ್ನೊಂದು ಕ್ಷಣ ಅಂತ ಇದೆಯಲ್ಲ ಅವಾಗ ನನಗೆ ಏನಾಗುತ್ತೆ ಅಂತ ಕೇಳ್ತಾರೆ. ಅದನ್ನ ಮಾತ್ರ ನೀವ್ ಹೇಳಿದ್ರೆ ಸಾಕು ಅಂತ ಹೇಳ್ತಾರೆ. ನಿನಗೆ ಇನ್ನೊಂದು 2-3 ಕ್ಷಣ ಮಾತ್ರ ಇದೆ ನೀನು ದೇಹ ಬಿಡಕ್ಕೆ ಅಂತ ಹೇಳ್ತಾರೆ. ತಕ್ಷಣ ನಾನು ಕರ್ಕೊಂಡೋಗಿ ನನ್ನ ರಾಜ್ಯದಲ್ಲಿ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ತಕ್ಷಣ ಕರ್ಕೊಂಡೋಗಿ ಅವ್ರ ರಾಜ್ಯದಲ್ಲಿ ಬಿಡೋದಕ್ಕೆ ಸೌಕರ್ಯ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವ್ರ ರಾಜ್ಯದಲ್ಲೇ ದೊಡ್ಡ ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲೋಗಿ ಕುತ್ಕೊಂಡ್ಬಿಡ್ತಾರೆ. ಅಲ್ಲೋಗಿ ಕುತ್ಕೊಂಡು ಮಾಲೆ ತಗೊಂಡು ಜಪ ಮಾಡೋದು ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೆಕೆಂಡ್ ಅಲ್ಲಿ ಅವರು ದೇಹ ಬಿಡ್ತಾರೆ. ಅವರು ದೇವರ ಆಶ್ರಯ ತಗೊಂತಾರೆ. ತಾಮ್ರಪಾದ ಆಶ್ರಯ ತಗೊಂಡ್ಮೇಲೆ ಸೀದಾ ಭಗವಂತನ ರಾಜ್ಯ ಕೊಡೋದು, ಭಗವಂತನ ಧಾಮ ಕೊಟ್ಟು ಹೋಗ್ತಾರೆ. ಅದೇ ಒಂದೇ ಕ್ಷಣದಲ್ಲಿ ಭಗವಂತ ಹತ್ರ ಹೊಟ್ಟೋದು ನಡೀತು. ಅವ್ರಿಗೆ ಯಾಕಂದ್ರೆ ಅವ್ರ ಮೂಡಂಗಿತ್ತು. ನಾವಾಗಿದ್ರೆ ಏನ್ ಮಾಡ್ತಾ ಇದ್ರಿ, ನನಗೆ ಇನ್ನೊಂದು ಆ ರಾಜ್ಯ ಕೊಡಿ, ಈ ರಾಜ್ಯ ಕೊಡಿ, ಪಕ್ಕದಲ್ಲಿರೋ ರಾಜ್ಯ ಕೊಡಿ, ನನಗಿರೋ ಡೈಮಂಡ್ಸು, ನೆಕ್ಲೆಸ್ಸು, ವಜ್ರ, ವೈಡೂರ್ಯ ಎಲ್ಲ ನನಗೆಲ್ಲ ಕೊಟ್ಬಿಡಿ, ನೀವೆಲ್ಲರೂ ನನ್ನ ಕಂಟ್ರೋಲ್ ಇರಬೇಕು, ನಾನೇ ರಾಜ, ನಾನೇ ಹೇಳ್ದಂಗೆ ಕೇಳಬೇಕು. ಶಕ್ತಿ ಬಂದ್ಬಿಡ್ತಲ್ಲ ಎಲ್ರು. ಅವಾಗ ಏನಾಗ್ತದೆ, ನನ್ನ ವಶದಲ್ಲಿ ನೀವು ಇರಬೇಕು. ಆ ಥರ ನಾವು ಕೇಳ್ತಾ ಇದ್ದೀವಿ. ಆದರೆ ಕಾಟುವಂಗ ಮಹಾರಾಜ ಆ ಥರ ಕೇಳಿಲ್ಲ. ತಕ್ಷಣ ನನಗೆ ನನ್ನ ರಾಜ್ಯಕ್ಕೆ ಕರ್ಕೊಂಡೋಗಿ ನನ್ನ ಭಗವಂತನ ಹತ್ರ ನಾನು ಬಿಟ್ಬಿಡಿ ಅಂತ ಹೇಳಿದ್ರು. ತಕ್ಷಣ ಕರ್ಕೊಂಡು ಹೋದ ತಕ್ಷಣ ಅವರು ಭಗವಂತನ ನಾಮ ಸ್ಮರಣೆ ಮಾಡಿಕೊಂಡು ಸೀದಾ ಹೊಟ್ಟೋದ್ರು ಕಾಟುವಂಗ ಮಹಾರಾಜ. ಅವರು ಆ ಥರ ಬೇರೆ ನಮ್ಮ ಥರ ಅವರಾದ್ರೆ ಏನಾದ್ರೆ ಇನ್ನು ಲಕ್ಷಾಂತರ ಜನ್ಮ ಆದರೆ ಕೂಡ ನಾವು ಇಲ್ಲೇ ಸಾಧನೆ, ಇಲ್ಲೇ ಕಷ್ಟ ಬಿಟ್ಕೊಂಡು ಇಲ್ಲೇ ಸುತ್ಕೊಂಡು, ಈ ಫುಟ್ಬಾಲಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಪೋಸ್ಟ್ ಅಲ್ಲೊಂದು ಪೋಸ್ಟ್ ಇರುತ್ತೆ. ಈ ಕಡೆ ಇರೋನು ಆ ಕಡೆ ಹೊಡಿತಾನೆ, ಆ ಕಡೆ ಈ ಕಡೆ ಓದಿತಾನೆ. ಆ ಬಾಲ್ ಏನಾಗುತ್ತೆ ಈ ಕಡೆ ಆ ಕಡೆ ಈ ಕಡೆ. ನಾವು ಇಲ್ಲಿ ಒದಿಸ್ಕೊಂಡು ಇಲ್ಲೇ ಇರ್ಬೇಕಾಗತ್ತೆ. ಅದು ಇರೋದು ಬೇಡ. ನಾವು ಸೀದಾ ಭಗವಂತನ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ನಾವು ಪ್ರತಿದಿನ ನಿತ್ಯ ಭಗವದ್ಗೀತಾ ನಾವು ಓದ್ತಾ ಇದೀವಿ. ಸೊ ಅದಕ್ಕೆ ಇಲ್ಲಿ ಬುದ್ಧ ಏನ್ ಹೇಳಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ನಿರ್ವಾಣ ಮೋಹ ಅಂತ ಒಂದು ಪದ ಇಲ್ಲಿ ಉಪಯೋಗಿಸಿದ್ದಾರೆ. ಬ್ರಹ್ಮ ನಿರ್ವಾಣಂ ರಕ್ಷತಿ ಅಂತ ಹೇಳಿದ್ದಾರೆ. ಬ್ರಹ್ಮ ನಿರ್ವಾಣ ಅಂದ್ರೆ ಜಸ್ಟ್ ಇದಕ್ಕೆ ಭೌತಿಕವಾದ ಇದಕ್ಕೆ ವಿರುದ್ಧವಾದದ್ದು. ಅದು ಮೆಟೀರಿಯಲ್ ಪ್ಲೇನ್ಗೆ ವಿರುದ್ಧವಾದದ್ದು. ಅಂದ್ರೆ ಭಗವಂತನಿಗೆ ಇನ್ನೊಂದು ಹೆಸರು ಏನಂದ್ರೆ ನಿರ್ವಾಣ ಅಂತ ಹೆಸರು. ನಿರ್ವಾಣ ಬ್ರಹ್ಮ ಅಂದ್ರೆ ಕೂಡ ಇನ್ನೊಂದು ಹೆಸರು ಏನಂದ್ರೆ ಭಗವಂತ ಅಂತ. ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಬ್ರಹ್ಮ ನಿರ್ವಾಣ ಅಂತ ಹೇಳೋದು. ಆದ್ರೆ ಬೌದ್ಧರು ಏನ್ ಮಾಡಿದ್ರು ಅಂದ್ರೆ ಅವರು ನಿರ್ವಾಣದ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ ಅಂದ್ರೆ ಈ ಭೌತಿಕ ಪ್ರಪಂಚದಿಂದ ನಾವು ಹೊರಗಡೆ ಬಂದ್ಬಿಟ್ರೆ ಮುಗೀತು, ಇನ್ನೇನು ಇಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಆದ್ರೆ ಆವಾಗ ಶುರು ಆಗೋದು ಬ್ರಹ್ಮ. ಈ ಭೌತಿಕ ಪ್ರಪಂಚದಿಂದ ನಾವು ಹೊರಗಡೆ ಮುಕ್ತಿ ತಗೊಂಡ್ಬಿಟ್ರೆ ಶುರು ಆಗೋದು ಆವಾಗಲೇ ನಮ್ಮ ಜೀವನ. ಆಧ್ಯಾತ್ಮಿಕ ಜೀವನ ಶುರು ಆಗೋದು ಆವಾಗ್ಲಿಂದಾನೆ. ನಿಜವಾದ ಆಧ್ಯಾತ್ಮಿಕ ಜೀವನ ಆವಾಗ ಶುರು ಆಗುತ್ತೆ. ಬಟ್ ಅವ್ರೇನ್ ಹೇಳ್ತಾರೆ, ಅದು ಭಗವದ್ಗೀತೆ ಹೇಳ್ತದೆ ಅವಾಗ ಶುರು ಆಗುತ್ತೆ ಅಂತ. ಯಾಕಂದ್ರೆ ಒಂದು ಆತ್ಮ ಈಗ ಈ ಭೌತಿಕ ಪ್ರಪಂಚ ಬಿಟ್ಟಾದ್ಮೇಲೆ ಏನಾಗುತ್ತೆ, ಇನ್ನೊಂದು ಜನ್ಮ ತಗೊಳುತ್ತೆ. ಅದು ಅವನ ಹಿಂದಿನ ಕರ್ಮದ ಮೇಲೆ ಅವನು ಮಾಡಿರೋ ಈ ಜನ್ಮದಲ್ಲಿ ಏನೇನು ತಯಾರಿ ಆಗಿದನೋ, ಅವನು ಯಾವ ತರ ಪ್ರಿಪೇರ್ ಆಗಿದನೋ ಅದ್ರ ಮೇಲೆ ಆಧಾರ ಪಟ್ಟಿದೆ. ಅವನು ಹಿಂದಿನ ಮಾಡಿರೋ ಕರ್ಮದ ಒಂದು ಚಟುವಟಿಕೆಗಳಿಗೆ, ಮತ್ತೆ ಅವನು ಮಾಡಿರೋ ಅವನು ಒಂದು ಜೀವನದಲ್ಲಿ ಏನೇನು ತಯಾರಿ ಮಾಡ್ಕೊಂಡಿದ್ದಾನೆ ಈ ಜೀವನದಲ್ಲಿ, ಇದ್ರ ಮೇಲೆ ಆಧಾರ ಪಟ್ಟು ಅವನ ನೆಕ್ಸ್ಟ್ ಜರ್ನಿ ಡಿಸೈಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಯಾಣ ಬಂದು ಜನ್ಮ ಆಗುತ್ತೆ, ಅವನು ಯಾವ ಜನ್ಮ ತಗೊಂತಾನೆ ಅಂತ. ಸೊ ಈ ತರ ಒಂದು ವ್ಯಕ್ತಿ ಬಂದು ಭಗವಂತನ ಹತ್ರನೂ ಹೋಗ್ಬೋದು, ಮತ್ತೆ ಇನ್ನೊಂದ್ಸಲ ಜನ್ಮನೂ ತಗೋಬಹುದು. ಆದ್ರೆ ಬೌದ್ಧರು ಏನ್ ಹೇಳ್ತಾರೆ, ಏನು ಇಲ್ಲ ಇದಾದ್ಮೇಲೆ ಶೂನ್ಯ ಅಂತ ಹೇಳ್ತಾರೆ. ಶೂನ್ಯ ಅಂತ ಏನ್ ಹೇಳ್ತಾರೆ. ಅದಕ್ಕೆ ಬೌದ್ಧ ಮತರಿಗೆ ಅವ್ರು ಯಾವಾಗ್ಲೂ ಭಗವಂತನ ಹತ್ರ ಹೋಗಕ್ಕೆ ಆಗಲ್ಲ. ಅವರ ಸಿದ್ಧಾಂತನೇ ಶೂನ್ಯ ಸಿದ್ಧಾಂತ. ಸೊ ಯಾರು ಅದನ್ನ ಫಾಲೋ ಮಾಡಲ್ಲ. ಬುದ್ಧಿ ಇಲ್ದೇ ಇರೋರು ಮಾತ್ರ ಅದನ್ನ ಫಾಲೋ ಮಾಡ್ತಾರೆ. ಅವರು ಯಾವಾಗ್ಲೂ ಹಿಂಗೆ ಇಂದ್ರಿಯಗಳು ಏನ್ ಮಾಡ್ಕೊಂತಾರೆ, ಹಿಂಗೆ ಕುತ್ಕೊಂಡು ಧ್ಯಾನ ಮಾಡ್ಕೊಂಡು, ನೀವು ನೋಡಿರ್ಬೋದು ಟಿವಿನಲ್ಲಿ ಫಿಲಮಲ್ಲಿ, ಹಿಂಗೆ ಕುತ್ಕೊಂಡು ಕಾವಿ ಬಟ್ಟೆ ಹಾಕೊಂಡು ಹಿಂಗೆ ಕುತ್ಕೊಂಡು ಧ್ಯಾನ ಮಾಡ್ಕೊಂಡಿರ್ತಾರೆ. ಯಾವ್ದ್ರ ಮೇಲೂ ಧ್ಯಾನ ಮಾಡಲ್ಲ, ಭಗವಂತನ ಮೇಲೂ ಧ್ಯಾನ ಮಾಡಲ್ಲ, ಸುಮ್ಮನೆ ಹಿಂಗೆ ಕುತ್ಕೊಂಡ್ಬಿಡ್ತಾರೆ. ಏನ್ ಪ್ರಯೋಜನ ಇದೆ? ಉಪಯೋಗ ಏನಿಲ್ಲ. ಇಂದ್ರಿಯಗಳನ್ನ ಕಂಟ್ರೋಲ್, ಅದೇ ಬಹಿರಂಗವಾಗಿ ಇಂದ್ರಿಯಗಳನ್ನ ವಶಕ್ಕೆ ತಗೊಂತಾರೆ, ನಿಯಂತ್ರಣ ತಗೊಂತಾರೆ. ಆದ್ರೆ ಇಂದ್ರಿಯಗಳನ್ನ ಏನ್ ಮಾಡ್ಬೇಕು? ವಶಕ್ಕೆ ತಗೊಳಕ್ಕಾಗತ್ತಾ? ಆಗಲ್ಲ. ಭಗವಂತನ ಸೇವೆನಲ್ಲಿ ಅವನ ಸಂಬಂಧದಲ್ಲಿ ನಾವು ತೊಡಗಿಸಿದ್ರೆ ಅದು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗ್ತದೆ, ಇಂದ್ರಿಯಗಳು ಕಂಟ್ರೋಲ್ ಆಗ್ಬಿಡುತ್ತೆ. ಸೊ ಅದೇ ಅಕಾರ್ಡಿಂಗ್ ಟು ಬುದ್ಧಿಸ್ಟ್ ಫಿಲಾಸಫಿ,
there is only void after completion of this material. But Bhagavad Gita teaches differently. Actual life begins after the completion of material life. ಸೊ ನಿಜವಾದ ಜೀವನ ಯಾವಾಗ ಶುರು ಆಗುತ್ತೆ ಅಂದರೆ ಈ ಭೌತಿಕವಾದ ಜೀವನ ಆದ್ಮೇಲೆ ನಮಗೆ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ದ ಗ್ರಾಸ್ ಮೆಟೀರಿಯಲಿಸ್ಟ್ ಇಟ್ ಈಸ್ ಸಫಿಷಿಯಂಟ್ ಟು ನೋ ದಟ್ ಒನ್ ಹ್ಯಾಸ್ ಟು ಎಂಡ್ ದಿ ಮೆಟೀರಿಯಲಿಸ್ಟಿಕ್ ವೇ ಆಫ್ ಲೈಫ್. ಬಟ್ ಫಾರ್ ಪರ್ಸನ್ಸ್ ಹೂ ಆರ್ ಸ್ಪಿರಿಚುವಲಿ ಅಡ್ವಾನ್ಸ್ಡ್ ದರ್ ಇಸ್ ಅನದರ್ ಲೈಫ್ ಆಫ್ಟರ್ ದಿಸ್ ಮೆಟೀರಿಯಲಿಸ್ಟಿಕ್ ಲೈಫ್. ಅದೇ ನಾನು ಹೇಳಿದ್ದು. ಸೊ ಭೌತಿಕವಾದಿಗಳಿಗೆ ಏನಾಗುತ್ತೆ ಅಂದರೆ ಈ ಭೌತಿಕ ಜೀವನ ಬಂದು ಇದರಲ್ಲೇ ಇದು ರಹಿತ ಆಗ್ಬಿಡುತ್ತೆ. ಅದೇ ಆಧ್ಯಾತ್ಮಿಕವಾದ ಜೀವನದಲ್ಲಿ ಇರೋನಿಗೆ ಏನಾಗುತ್ತೆ ಆವಾಗ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಡ್ವಾನ್ಸ್ ಆಗಿರೋರು ತುಂಬ ಉತ್ತಮವಾದ ಒಂದು ಭಕ್ತರಿಗೆ ಏನಾಗುತ್ತೆ ಆವಾಗ ಶುರು ಆಗುತ್ತೆ. ಸೊ ಬಿಫೋರ್ ಎಂಡಿಂಗ್ ದಿಸ್ ಲೈಫ್ ಇಫ್ ಒನ್ ಫಾರ್ಚುನೇಟ್ಲಿ ಬಿಕಮ್ಸ್ ಕೃಷ್ಣ ಕಾನ್ಷಿಯಸ್ನೆಸ್ he at once attains the stage of ಬ್ರಹ್ಮ ನಿರ್ವಾಣ. ಇಲ್ಲಿ ಹೇಳ್ತಾ ಇದ್ದಾರೆ ಬಿಫೋರ್ ಎಂಡಿಂಗ್ ದಿಸ್ ಲೈಫ್ ಇಫ್ ಒನ್ ಫಾರ್ಚುನೇಟ್ಲಿ ಬಿಕಮ್ಸ್ ಕೃಷ್ಣ ಕಾನ್ಷಿಯಸ್ he at once attains the stage of ಬ್ರಹ್ಮ ನಿರ್ವಾಣ. ಸೊ ಬಿಫೋರ್ ಎಂಡಿಂಗ್ ದಿಸ್ ಲೈಫ್ ಅಂದರೆ ಈ ಜೀವನ ನಾವು ಕೊನೆ ಮಾಡೋದೊಳಗಡೆ ಕೊನೆ ಆಗೋದೊಳಗಡೆ ನಾವೇನು ಮಾಡಬೇಕು ಕೃಷ್ಣ ಭಕ್ತಿನಲ್ಲಿ ಇರಬೇಕು. ಕೃಷ್ಣ ಭಕ್ತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ತಕ್ಷಣ ಅವನು ಭಗವಂತನ ಒಂದು ಧಾಮಕ್ಕೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದೇ ಬ್ರಹ್ಮ ನಿರ್ವಾಣ. ಸೊ ದರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ದಿ ಡಿವೋಷನ್ ಸರ್ವಿಸ್ ಆಫ್ ದಿ ಲಾರ್ಡ್. ಸೊ ಭಗವಂತನ ಭಕ್ತಿ ಸೇವೆಗೂ ಮತ್ತೆ ಭಗವಂತನ ಒಂದು ಧಾಮಕ್ಕೆ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿನ್ಸ್ ಬೋತ್ ಎರಡು ಯಾವ್ದು ಎಲ್ಲಿದೆ ಅಬ್ಸಲ್ಯೂಟ್ ಪ್ಲೇನಲ್ಲಿದೆ, ಉತ್ತಮವಾದ ಒಂದು ಸ್ಥಾನದಲ್ಲಿದೆ. ಸೊ ಅದಕ್ಕೆ ನಾವೇ ಅಲ್ಲಿ ಇನ್ ದಿ ಮೆಟೀರಿಯಲ್ ವರ್ಲ್ಡ್ ದರ್ ಆರ್ ಆಕ್ಟಿವಿಟೀಸ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್ ವೇರ್ ಇಸ್ ದ ಸ್ಪಿರಿಚುವಲ್ ವರ್ಲ್ಡ್ ದರ್ ಆರ್ ಆಕ್ಟಿವಿಟೀಸ್ ಆಫ್ ಕೃಷ್ಣ. ಭೌತಿಕ ಪ್ರಪಂಚಕ್ಕೂ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಏನು ಡಿಫ್ರೆನ್ಸು? ಭೌತಿಕ ಪ್ರಪಂಚದಲ್ಲಿ ಎಲ್ಲ ಆಸೆಗಳು ಇಟ್ಕೊಂಡಿರ್ತೀವಿ, ಅಲ್ಲ ಅದು ಭಕ್ತಿ ಬರಕ್ಕೆ ಸಾಧ್ಯ ಇರಲ್ಲ. ಆಧ್ಯಾತ್ಮಿಕ ಲೋಕದಲ್ಲಿ ಭಕ್ತಿ ಸಾಧನೆ ಮಾಡಿದ್ರೆ ಸತ್ಸಂಗ ಮಾಡಿದ್ರೆ ನಮ್ಗೆ ಯಾವಾಗ್ಲೂ ಅದರಲ್ಲೇ ಇರ್ತದೆ. ಅದನ್ನ ಬಿಟ್ಟು ಬರಕ್ಕಾಗಲ್ಲ. ಏನೇ ಕಷ್ಟ ಬರಲಿ, ಏನೇ ಅಡ್ಡ ಬರಲಿ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ತೀವಿ ನಾವು. ಹೌದು, ಆಧ್ಯಾತ್ಮಿಕ ಜೀವನದಲ್ಲಿ ಕೃಷ್ಣ ಭಕ್ತಿಗೆ ಏನು ಬೇಕೋ ಆ ಒಂದು ಕಾರ್ಯಗಳೇ ಮಾಡೋದು, ಬೇರೆ ಏನು ಕಾರ್ಯಗಳು ಮಾಡಲ್ಲ, ಮಾಡಕ್ಕೂ ಆಗಲ್ಲ. ಅಲ್ಲಿ ಮಾಡ್ಬೇಕಾದ್ರೆ ಅಲ್ಲಿ ಇರಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಬರಲೇಬೇಕು. ಅದಕ್ಕೆ ಇಲ್ಲಿ ಬಂದಿರ ನಾವು ಯಾಕೆ ಇಲ್ಲಿ ಬಂದಿದ್ದೀರಿ ಅಂದ್ರೆ ಅಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಾವು ಇಲ್ಲಿ ವಾಪಸ್ ಬಂದ್ಬಿಟ್ರೆ. ಯಾಕಂದ್ರೆ ಅಲ್ಲಿ ಏನಿದ್ರೇನು ಒಬ್ಬರೇ ಇರೋದು, ಭಗವಂತ ಒಬ್ಬನೇ. ಅವ್ರನ್ನ ಸಂತೃಪ್ತಿ ಮಾಡೋದಕ್ಕೆ ಎಲ್ಲರೂ ಇರ್ತಾರೆ. ಇದರಲ್ಲಿ ಹೇಳ್ತಾರಲ್ಲ, ಒಂದು ಪುರಾಣ, ಇದು ಉಪನಿಷತ್ತಲ್ಲಿ ಯಾವ್ದ್ರೂ ಹೇಳ್ತಾರೆ, ಒಂದು ಪುರಾಣದಲ್ಲೂ ಉಪನಿಷತ್ತಲ್ಲ ಹೇಳ್ತಾರೆ, ಆ ಶಾಸ್ತ್ರದಲ್ಲಿ ಏಕೋ ಬಹುನಾಂ ವಿದದಾತಿ ಕಾಮು ಅಂತ ಹೇಳ್ತಾರೆ. ಅವರು ಒಬ್ಬರೇ ಇರೋದು, ಆದ್ರೆ ಜೀವರಾಶಿಗಳು ಬಹು ಲಕ್ಷಾಂತರ ಜನ ಇದ್ದಾರೆ, ಕೋಟಾಂತರ ಜನ ಇದ್ದಾರೆ ಅಂತ ಹೇಳ್ತಾರೆ. ಸೊ ಅಟೈನ್ಮೆಂಟ್ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್ ಈವನ್ ಡ್ಯೂರಿಂಗ್ ದಿಸ್ ಲೈಫ್ ಈಸ್ ಇಮಿಡಿಯೇಟ್ ಅಟೈನ್ಮೆಂಟ್ ಆಫ್ ಬ್ರಹ್ಮಾನ್. ಸೊ ಕೃಷ್ಣ ಚೈತನ್ಯ ಒಬ್ಬರು ಪಡೆದ್ಬಿಟ್ರೆ ಅವ್ರ ತಕ್ಷಣ ಬ್ರಹ್ಮಾನ್ ಅಂದ್ರೆ ಯಾರು? ಇಲ್ಲಿ ಈ ಒಂದು ಈ ಒಂದು ಟೆಕ್ಸ್ಟ್ ಅಲ್ಲಿ ಭಗವಂತನ ಪಡೆದ್ಬಿಡ್ಬೋದು ಈಸಿಯಾಗಿ. ಅಂಡ್ ಒನ್ ಹೂ ಈಸ್ ಸಿಚುವೇಟೆಡ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್ ಹ್ಯಾಸ್ ಸರ್ಟನ್ಲಿ ಆಲ್ರೆಡಿ ಎಂಟರ್ಡ್ ಇನ್ ಟು ದಿ ಕಿಂಗ್ಡಮ್ ಆಫ್ ಗಾಡ್. ಸೊ ನಾವು ಕೃಷ್ಣ ಭಕ್ತಿಲಿ ಇರೋದಕ್ಕೋಸ್ಕರ ಏನಾಗುತ್ತೆ, ನಾವು ಆಲ್ರೆಡಿ ಭಗವಂತನ ಲೋಕದಲ್ಲಿ ಇದ್ದೀರಿ ಅಂತ ಅರ್ಥ. ಕೆಲವರು ಶುದ್ಧ ಭಕ್ತರೆಲ್ಲ ಇರ್ತಾರೆ, ನಿತ್ಯ ಭಕ್ತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನಿತ್ಯ ಸಿದ್ಧಿ ಅಂತ ಹೇಳ್ತಾರೆ. ಅವ್ರಿಗೆ ಅವರೆಲ್ಲ ಭೌತಿಕ ಪ್ರಪಂಚದಲ್ಲೇ ಇರ್ತಾರೆ, ಆದ್ರೆ ಅವ್ರಿಗೆ ಆಧ್ಯಾತ್ಮಿಕವಾಗಿ ಇರ್ತಾರೆ. ಯಾವಾಗ್ಲೂ ಅವ್ರು ಸದಾ ಭಗವಂತನೇ ಧ್ಯಾನ ಮಾಡ್ತಾ ಇರ್ತಾರೆ. 24 hours ಅದರಲ್ಲೇ ಭಕ್ತಿ ಜ್ಞಾನದಲ್ಲೇ ಇರ್ತಾರೆ. ಇದು ತುಂಬಾ ಸಿಂಪಲ್, ಇದು ಅರ್ಥ ಮಾಡ್ಕೋಬೇಕಷ್ಟೇ. ಕೃಷ್ಣ ಭಕ್ತಿಲಿ ಇರ್ಬೇಕಂದ್ರೆ ಸಿಂಪಲ್ ಆಗಿ ಏನಂದ್ರೆ ಭಗವಂತನ ನಾಮ ಜಪ ಮಾಡ್ಕೊಂಡಿರೋದು 24 hours ಭಗವಂತನ ನಾಮ ಜಪ ಅಂದ್ರೆ ಚಾಂಟಿಂಗ್ ಒಂದೇ ಅಲ್ಲ, ಚಾಂಟಿಂಗ್ ಇದೆ. ಅದು ಇಲ್ಲದಿದ್ರೆ ಶಾಸ್ತ್ರಗಳು ಓದ್ಬೇಕು, ಭಗವಂತನ ಭಗವದ್ಗೀತಾ ಅಂತ ಶಾಸ್ತ್ರಗಳು ಓದ್ಬೇಕು, ಭಕ್ತರ ಜೊತೆ ಸಾಂಗತ್ಯ ಮಾಡ್ಕೋಬೇಕು, ಕೀರ್ತನೆ ಹಾಡ್ಬೋದು, ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೋದು, ಭಗವದ್ ಧಾಮಕ್ಕೆ ಹೋಗ್ಬೋದು. ಯಾಕಂದ್ರೆ ಭಗವದ್ ಧಾಮಕ್ಕೆ ಹೋದ್ರೆ ನಾವು ಬೇರೆ ಏನು ಮಾತಾಡಕ್ಕಾಗಲ್ಲ, ಅಲ್ಲಿ ಬರೀ ಅವ್ರ ಬಗ್ಗೆನೇ ಮಾತಾಡ್ಕೊಂಡಿರ್ಬೋದು. ವರ್ಷಕ್ಕೊಂದ್ಸಲ ಹೋಗ್ಬೇಕು ಅಂದ್ರೆ ಪ್ರಭುಪಾದ ಪ್ರತಿ ವರ್ಷಕ್ಕೊಂದ್ಸಲ ಮಾಯಾಪುರು, ವೃಂದಾವನ ಈ ತರ ನೀವು ಹೋಗ್ಬಿಟ್ಟು ಬರ್ಬೇಕು. ಯಾಕಂದ್ರೆ ಭಕ್ತರ ಜೊತೆ ಎಲ್ಲೋಗಿ ಸಾಂಗತ್ಯ ತಗೋಬೇಕು. ಅವ್ರ ಹತ್ರ ಇನ್ನೂ ನೀವು ವರ್ಷ ನಾವು ಮುಂದುವರಿತಾ ಇರ್ಬೇಕಂತೆ. ಮುಂದುವರಿತಾ ಇದ್ರೆ ನಾವು ಕೃಷ್ಣ ಭಕ್ತಿನಲ್ಲಿ ಮುಳುಗೋಗ್ಬಿಡ್ತೀವಿ. ಸೊ ಕೃಷ್ಣ ಭಕ್ತಿಯಲ್ಲಿ ಮುಳುಗೋಗೋದ್ರಿಂದ ನಮ್ಗೆ ಯಾವುದೇ ಒಂದು ಆಸೆಗಳು ಬರಲ್ಲ. ಅವಾಗ ಇಂದ್ರಿಯಗಳನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಆ 3 ಇದೆಯಲ್ಲ, ಏನದು ನಿಸ್ಪೃಹ, ನಿರ್ಮಮ, ನಿರಹಂಕಾರ, ಇದನ್ನೆಲ್ಲ ಬಿಟ್ಬಿಡ್ಬೋದು. ಅಹಂಕಾರ ಅನ್ನೋದು ಬಿಟ್ಬಿಡ್ಬೋದು, ನಾನೇ ಯಜಮಾನ ಅನ್ನೋದು ಬಿಟ್ಬಿಡ್ಬೋದು. ನಮ್ಗೆ ಯಜಮಾನ ಅನ್ನೋ ಇದೇ ಭಾವನೆನೇ ಬರಲ್ಲ. ಭಾವನೆ ಎಲ್ಲ ಅವ್ರದ್ದು, ಕೃಷ್ಣಂದು ನಮ್ಗೇನು ಭಾವನೆನೂ ಬರಲ್ಲ ಅದರಲ್ಲಿ. ಸೊ ಬ್ರಹ್ಮಾನ್ ಇಸ್ ಜಸ್ಟ್ ದಿ ಆಪೋಸಿಟ್ ಆಫ್ ಮ್ಯಾಟರ್. ಭೌತಿಕವಾದಕ್ಕೆ, ಜಡಕ್ಕೆ ವಿರುದ್ಧವಾದದ್ದು ಬ್ರಹ್ಮಾನ್ ಅಂದ್ರೆ ತುಂಬಾ ಅರ್ಥಗಳಿದೆ. ಬ್ರಹ್ಮ ಅಂತಾರೆ, ಆಮೇಲೆ ಭಗವಂತನು ಬ್ರಹ್ಮ ಅಂತಾರೆ, ಆಮೇಲೆ ಜ್ಯೋತಿ ಸ್ವರೂಪನ್ನು ಬ್ರಹ್ಮ ಅಂತಾರೆ. ಸೊ ಆಯಾ ಶ್ಲೋಕದಲ್ಲಿ ಆಯಾ ಸಂದರ್ಭದಲ್ಲಿ ಯಾವ ತರ ಬರ್ತೋ ಆ ಅರ್ಥ ಮಾಡ್ಕೋಬೇಕು ನಾವು. ಸೊ therefore ಬ್ರಹ್ಮಿ ಸ್ಥಿತಿ ಮೀನ್ಸ್ ನಾಟ್ ಆನ್ ದಿ ಪ್ಲಾಟ್ಫಾರ್ಮ್ ಆಫ್ ಮೆಟೀರಿಯಲ್ ಆಕ್ಟಿವಿಟೀಸ್.
ಸೊ ಬ್ರಹ್ಮಿ ಸ್ಥಿತಿ ಅಂದರೆ ಇದು ಭೌತಿಕವಾದ ಒಂದು ಸ್ಥಾನದಲ್ಲಿ ಇಲ್ಲ, ಆಧ್ಯಾತ್ಮಿಕವಾದ ಸ್ಥಾನ ಇದಕ್ಕೆ ಅಂತ ಹೆಸರು. ಸೊ ಡಿವೋಷನ್ ಸರ್ವಿಸ್ ಆಫ್ ದ ಲಾರ್ಡ್ ಇಸ್ ಅಕ್ಸೆಪ್ಟೆಡ್ ಇನ್ ಭಗವದ್ಗೀತಾ ಆಸ್ ದಿ ಲಿಬರೇಟೆಡ್ ಸ್ಟೇಜ್. ಸೊ ಭಕ್ತಿ ಸೇವೆಯಲ್ಲಿ ಯಾರಿದ್ದಾರೆ ಅವರು ಆಲ್ರೆಡಿ ಮುಕ್ತಿ ಪಡೆದುಬಿಟ್ಟಿದ್ದೀರಿ ಅಂತ ಅರ್ಥ. ನಾವು ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಮುಕ್ತಿಗೋಸ್ಕರ ನಾವು ಪ್ರಯತ್ನ ಪಡೋ ಅವಶ್ಯಕತೆನೇ ಇಲ್ಲ. ಆಲ್ರೆಡಿ ನಾವು ಮುಕ್ತಿಗೋಸ್ಕರ ಮುಕ್ತಿ ನಮ್ಮ ಜೊತೆನಲ್ಲೇ ಬರ್ತಾ ಇದೆ, ಅದು ನಮ್ಮ ಜೊತೆನೇ ನಾವು ಹೊಂದ್ತಾ ಇದ್ದೀರಿ ಅದನ್ನ, ಮುಕ್ತಿನ ಹೊಂದಿತಾನೆ ಯಾಕಂದ್ರೆ ಭಕ್ತಿ ಸೇವೆಯಲ್ಲಿ ಇದ್ದೀರಿ. ಅದು 18ನೇ ಚಾಪ್ಟರ್ ಈ ಶ್ಲೋಕ ಬರುತ್ತೆ, ಸಗುಣಾನ್ ಸಮೈತಿತ್ಯಾನ್ ಬ್ರಹ್ಮಭೂಯ ಕಲ್ಪತೆ. ದೇರ್ಫೋರ್ ಬ್ರಾಹ್ಮಿ ಸ್ಥಿತಿ ಈಸ್ ಲಿಬರೇಷನ್ ಫ್ರಮ್ ದಿ ಮೆಟೀರಿಯಲ್ ಬಾಂಡೇಜ್. ಸೊ ಈ ಭೌತಿಕ ಬಂಧನದಿಂದ ಬಿಡುಗಡೆ ಆಗದೆ ಬ್ರಾಹ್ಮಿ ಸ್ಥಿತಿ ಅಂತ ಹೇಳ್ತಾರೆ. ಸೊ ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು 2ನೇ ಅಧ್ಯಾಯ ಭಗವದ್ಗೀತದ ಇಡೀ ಗೀತದ ಸಾರಾಂಶ ಇದರಲ್ಲಿದೆ. ಯಾಕಂದರೆ ಜ್ಞಾನಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಇದೆಲ್ಲ ಬಂದು ಈ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಆದರೆ ಭಕ್ತಿ ಯೋಗ ಮೇಲೆ ತುಂಬ ಇದರ ಮೇಲೆ ಮಾಹಿತಿ ಕೊಟ್ಟಿದ್ದಾರೆ ಅಂತ ಇವರು ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳ್ತಾ ಇದ್ದಾರೆ. ಅದು ಇನ್ನೂ ಬೇರೆ ವಿಷಯದಲ್ಲಿ ನಾವು ಹೇಳಬೇಕಾದ್ರೆ ತುಂಬ ಈಸಿ. ನಾವು ಎಷ್ಟು ಒಂದು ದಿನ ನಾವು ಉದಾಹರಣೆ ತಗೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ಎಷ್ಟು ಸಲ ನಾವು ಭಗವಂತನ ಸ್ಮರಣೆ ಮಾಡಿದಿರಿ, ಎಷ್ಟು ಸಲ ಭಗವಂತನ ನಾಮ ಹೇಳಿದಿರಿ, ಎಷ್ಟು ಕಾಲವನ್ನು ನಾವು ಭಗವಂತನಿಗೋಸ್ಕರ ಒದಗಿಸಿದ್ದೀರಿ, ಅದನ್ನು ನಾವು ನೋಡ್ಬಿಟ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನೊಂದು, ನಾವು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಯಾವ ಥರ ನಾವು ಮಾತಾಡ್ತೀರಿ ಆ ಮಾತಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ ಮಾತಲ್ಲಿ ಅವನ ಹತ್ರ ನಾವು ಹೆಂಗೆ ಬಿಹೇವ್ ಮಾಡ್ತೀರಿ, ಹೆಂಗೆ ನಡ್ಕೊತೀರಿ, ಅದ್ರ ಮೇಲೆ ನಮ್ಮ ಭಕ್ತಿ ಸೇವೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಸಂಪೂರ್ಣವಾಗಿ ಭಗವಂತನ ಸೇವೆಯಲ್ಲಿ ಇರೋನು ಬಂದು ಅವನ ಮಾತುಗಳೇ ಬೇರೆ ಥರ ಇರುತ್ತೆ. ಇನ್ನೊಂದು ಬೇರೆಯವ್ರ ಹತ್ರ ಯಾರ್ದನ್ನು ಮಾತಾಡಲ್ಲ ಅವನು, ಯಾಕಂದರೆ ಅವನ ಹತ್ರ ಏನು ಅಂತ ಒಂದು ಇದಿಲ್ಲ, ಅಂತ ಒಂದು ಮಾತುಗಳು ಅವನ ಹತ್ರ ಬರಲ್ಲ, ಅವನ ಬೇರೆ ಥರ ಮಾತಾಡ್ತಾನೆ. ಸೊ ಅಂಥವ್ರ ಹತ್ರ ಅವರು ಇವನಿಗೆ ಮಾತಾಡೋಕೆ ಇಷ್ಟ ಆಗಲ್ಲ. ಸೊ ಅವ್ನು ಮಾತಾಡೋ ಒಂದು ರೀತಿನೂ ಎಲ್ಲ ಭಗವಂತನಿಗೆ ಸಂಬಂಧವಾಗೇ ಇರುತ್ತೆ ಹೊತ್ತು ಬೇರೆ ಯಾವುದು ಭೌತಿಕವಾದ ವಿಷಯಗಳೇ ಅದಕ್ಕೆ ಪ್ರಜಲ್ಪ ಅಂತ ಹೇಳ್ತಾರೆ. ಅಲ್ಪ ವಿಷಯಗಳು ಪ್ರಜೆಗಳಿಗೆ ಪ್ರಜಲ್ಪ ಅಂದರೆ ಅಲ್ಪ ವಿಷಯಗಳು ಮಾತಾಡೋದು, ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಮಾತಾಡೋದು, ಇದ್ರ ಬಗ್ಗೆ ಮಾತಾಡೋದು, ಈ ಥರ ಮಾತಾಡ್ಕೊಂಡಿದ್ರೆ ಅಂಥ ಹತ್ರ ಅವನು ಸಾಂಗೀತ್ಯನೇ ಮಾಡ್ಕೊಳಕ್ ಹೋಗಲ್ಲ. ಅವನು ಯಾವಾಗ ಬಾಯಿ ತೆಗಿತಾನೆ ಅಂದರೆ ಭಗವಂತನ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾತ್ರ ಅವನು ಬಾಯಿ ತೆಗಿತಾನೆ, ಇಲ್ಲಾಂದರೆ ಅವನು ಬಾಯೇ ತೆಗಿಯಲ್ಲ, ಮಾತಾಡೋದೇ ಇಲ್ಲ, ಅವರು ಸೈಲೆಂಟಾಗಿರ್ತಾರೆ. ಸೊ ಕೆಲವರೆಲ್ಲ ನಾವು ನೋಡ್ಬೋದು ಬಸ್ಸಲ್ಲಿ, ಟ್ರೈನಲ್ಲಿ, ಫ್ಲೈಟಲ್ಲೆಲ್ಲ ಹೋಗುವಾಗ ಏನು ಮಾಡ್ತಾರೆ ಅಂದರೆ ಒಂದು ಜಪ ಮಾಡ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಏನೋ ಓದ್ಕೊಂಡಿರ್ತಾರೆ. ಬೇರೆ ಏನಾದರೂ ಮಾತಾಡಿದ್ರೆ ಕೂಡ ಅವ್ರು ಮಾತಾಡಲ್ಲ. ಅದ್ರ ಬಗ್ಗೆ ಏನಾದರೂ ಕೇಳಿದ್ರೆ ಮಾತ್ರ ಅವರು ಶುರು ಮಾಡ್ಕೊತಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಈ ಥರ ಇರಬೇಕು, ಈ ಥರ ಇರಬೇಕು ಅಂತ ಹೇಳ್ತಾರೆ. ಅವತ್ತು ಬೇರೆ ವಿಷಯಗಳಲ್ಲಿ ಅವರು ಇದೇ ಕೊಡಲ್ಲ, ಅವ್ರಿಗೆ ಸ್ಥಾನನೇ ಕೊಡಲ್ಲ ಅವ್ರಿಗೆ. ಯಾಕಂದರೆ ಇವ್ರ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅವ್ನು ಏನೇನೋ ಮಾತಾಡ್ಕೊಂಡಿರ್ತಾನೆ, ರಾಜಕೀಯ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರ್ತಾನೆ. ಅದ್ರ ಬಗ್ಗೆ ಮಾತಾಡೋ ಬಗ್ಗೆ ಅವನೇನು ಅನ್ಕೊಂತಾನೆ, ಇಲ್ಲಿ ಹೋದ್ರೆ ನಾನು ಅರ್ಥ ಮಾಡ್ಕೊಬೋದು, ಭಗವಂತನ ಸ್ಮರಣೆ ಇರ್ಬೋದು. ಇಲ್ಲಿ ಪ್ರತಿ ಲೈನ್ಗೂ ಕೃಷ್ಣ ಕೃಷ್ಣ ಅಂತ ಬರ್ತಾ ಇದ್ದಾರೆ. ಬ್ರಹ್ಮ ಅಂತ ಕೃಷ್ಣ ಹೆಸರು, ಅವನ ಹೆಸರು ಚಾಂಟ್ ಮಾಡ್ಬೋದು, ಕೃಷ್ಣನ ಸ್ಮರಣೆನೂ ಮಾಡ್ಕೋಬೋದು. ಸೊ ಅವ್ರ ಸ್ಮರಣೆಯಲ್ಲಿ ಇರ್ತೀರಿ, ಅವ್ರ ನಾಮ ಹೇಳ್ತಾ ಇರ್ತೀರಿ, ಅವ್ರ ಬಗ್ಗೆ ಮಾತಾಡ್ತಾ ಇರ್ತೀರಿ. ಅದಕ್ಕಿಂತ ಇನ್ನೇನ್ ಬೇಕು ನಮ್ಗೆ? ಅಭ್ಯಾಸ ಆಗೋಗ್ಬಿಟ್ರೆ ಏನ್ ನಾವು ಬಂದ್ರು ಕೃಷ್ಣ ಅಷ್ಟೇ. ಅದು ಅವಾಗ ಶರಣಾಗತಿ ಬಂದ್ಬಿಡುತ್ತೆ. ಶರಣಾಗತಿ ಅಂದ್ರೆ ಶರಣಾಗತಿಗೆ 6 ಸ್ಟೆಪ್ ಇದೆ, ಅದೊಂದು ಶ್ಲೋಕ ಇದೆ. 6 ಸ್ಟೆಪ್ಪಲ್ಲಿ ಏನಂದ್ರೆ ಫಸ್ಟ್ 2 ಸ್ಟೆಪ್ಪು ಭಗವಂತನ ಬಿಟ್ಟು ನಮ್ಗೆ ಬೇರೆ ಯಾರು ಗತಿ ಇಲ್ಲ ಅಂತ ತಿಳ್ಕೊಬೇಕಂತೆ, ಅದು ಫಸ್ಟ್ ಸ್ಟೆಪ್. ಅದಕ್ಕೆ ಆಮೇಲೆ ಭಗವಂತನ ಬಿಟ್ಟು ಬೇರೆ ಯಾವುದನ್ನ ನಾವು ಮಾತಾಡಬಾರ್ದಂತೆ, ಯಾವುದ್ರ ಮೇಲೆ ಅವನ ಮೇಲೆ ಆಧಾರ ಪಟ್ಟಿರ್ಬೇಕಂತೆ. ನಮ್ಗೆ ಕಾಯಿಲೆ ಬಂದ್ರೆ ಸರಿ, ಬೇರೆಯವ್ರ ಕಾಯಿಲೆ ಬಂದ್ರೆ ಸರಿ, ನಮ್ಗೆ ಬೇಕಾದವ್ರ ಕಾಯಿಲೆ ಬಂದ್ರೆ ಸರಿ, ಯಾರಿಗೇನು ಬಂದ್ರೇನೋ ನೀನೇ ಗತಿ, ಬೇರೆ ನನಗಿನ್ಯಾರೂ ಇಲ್ಲ, ಅವನೇ ನಿಜವಾದ ಭಕ್ತನು. ಅಂಥ ಭಕ್ತನು ಸಂಪೂರ್ಣವಾಗಿ ಶರಣಾಗತಿ ಆಗ್ಬಿಡ್ತಾನೆ. ಅಂಥ ಭಕ್ತನಿಗೆ ತಕ್ಷಣ ಅವನು ಶರಣಾಗತಿ ಆಗ್ಬಿಡ್ತಾನೆ. ಸೊ ಈ ಥರ ಒಂದು, ಆಮೇಲೆ ಭಕ್ತಿ ಸೇವೆಗೆ ಅನುಕೂಲ್ಯವಾದದ್ದು ಮಾತ್ರನೇ ಅವನು ತಗೊತಾನೆ, ಅನಾನುಕೂಲ್ಯವಾಗಿದ್ದು ಯಾವುದು ಅವನು ತಗೊಳ್ಳೋದೇ ಇಲ್ಲ, ಯಾವುದು ತಗೊಳ್ಳಲ್ಲ, ಮಾತಾಡಲ್ಲ, ಅದ್ರಿಗೆ ಅವನ ಪ್ರವೃತ್ತಿನೇ ಅದ್ರಲ್ಲಿ ಇರಲ್ಲ. ಈ ಥರ ಎಲ್ಲ ಇಟ್ಕೊಂಡಿರೋನು, ಈ ಥರ ಎಲ್ಲ ಸಾಧನೆ ಮಾಡೋನು ಏನು ಮಾಡ್ತಾನೆ, ಅವನು ಶರಣಾಗತಿಗೆ, ಭಗವಂತನ ತಾಮರ ಪದಕ್ಕೆ ಶರಣಾಗತಿ ಆಗ್ತದೆ. ಇದೆಲ್ಲ ಅದಕ್ಕೆ ಇದು ನಾವು ಈ ಥರ ಸತ್ಸಂಗ ಮಾಡ್ತಾ ಇದ್ರೆ ಇದು ನಮ್ಗೆ ನಷ್ಟ ಆಗಲ್ಲ. ಯಾವತ್ತೋ ಒಂದಿನ ನಮ್ಗೆ ಆ ಪರೀಕ್ಷೆನಲ್ಲಿ ಎಕ್ಸಾಮಲ್ಲಿ ಅವ್ರು ಕೇಳೋ ಕ್ವಶನ್ ಆನ್ಸರ್ ಬರುತ್ತೆ. ಅವಾಗ ಅವ್ರು ಏನೇನೋ ಪ್ರಶ್ನೆಗಳು ಕೇಳಿರ್ತಾರಲ್ಲ, ಪ್ರಶ್ನೆ ಆಲ್ರೆಡಿ ಇದೆ, ನಮ್ಗೆ ಉತ್ತರ ಅವ್ರ ಜ್ಞಾಪಕ ಬರುತ್ತೆ. ಆ ಟೈಮಲ್ಲಿ ನಾವು ಎಲ್ಲಿರ್ತಿರೋ ಏನೋ ಗೊತ್ತಾಗಲ್ಲ, ನಮ್ಮ ಇದು ಕರ್ಮಕ್ಕೆ ತಕ್ಕಂತೆ ನಾವು ಅಲ್ಲಿರ್ತೀರಿ. ಅವಾಗ ನಮ್ಗೆ ಜ್ಞಾಪಕ ಬರುತ್ತೆ, ಓ ಆ 2ನೇ ಅಧ್ಯಾಯದಲ್ಲಿ 72ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದಾರೆ, ಇದೆಲ್ಲ ಬಿಡ್ಬೇಕು, ಇದೆಲ್ಲ ನಾವು ಇದರಿಂದ ಬಿಡುಗಡೆ ಆಗ್ಬೇಕು, ಬ್ರಾಹ್ಮಿ ಸ್ಥಿತಿಗೆ ಹೋಗ್ಬೇಕು, ಭಗವಂತನ ಪಡಿಬೇಕಂದ್ರೆ ನಾವು
ಇದರಿಂದ ಎಲ್ಲ ಬಿಡುಗಡೆ ಆಗ್ಬೇಕು, ಮೋಹದಿಂದ ಬಿಡುಗಡೆ ಆಗ್ಬೇಕು. ಮೊದಲು ನಮಗೆ ಮೋಹದಲ್ಲಿ ನಾವು ಬಂದಿ ಆಗ್ಬಿಡ್ತೀವಿ. ಆ ಮೋಹದಿಂದ ಬಿಡುಗಡೆ ಆಗ್ಬೇಕಂದ್ರೆ ಇದೆಲ್ಲ ನಾವು ಯಾವಾಗಲೂ ಮೃದಂಗ ಬಾರಿಸೋದು, ಕರ್ತಾಲ ನುಡಿಸೋದು, ಕೀರ್ತನೆ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಯಾವಾಗಲೂ ಅವ್ರ ಸ್ಮರಣೆ ಇರ್ಬೋದು, ಅವ್ರ ನಾಮ ಜಪ ಹೇಳ್ಕೊಂಡೇ ಇರ್ತೀವಿ. ಸೊ 24 hours ಅದಕ್ಕೆ ಕೀರ್ತನೀಯ ಸದಾ ಹರಿ ಅಂತ ಚೈತನ್ಯ ಮಹಾಪ್ರಭು ಹೇಳಿದ್ರು. ಯಾವಾಗಲೂ 24 hours ಏನೋ ಒಂದು ಸೇವೆನಲ್ಲಿ, ಬೇರೆ ಸೇವೆ ಕೆಲಸ ಮಾಡ್ಬೋದು, ಅದಕ್ಕಂತ ಕೆಲಸ ಮಾಡಿದ್ರೆ ಇರೋಕ್ಕಾಗಲ್ಲ. ಆ ಕೆಲಸದಲ್ಲಿ ಅವನ ಬಗ್ಗೆನೇ ಚಿಂತೆ ಮಾಡ್ಕೊಂಡಿರೋದು. ಅದಕ್ಕೊಂದು ಶ್ಲೋಕ ಹೇಳಿದ್ದಾರೆ ಕೃಷ್ಣ ಗೀತನಲ್ಲಿ, ಮನಸ್ಮರ ಯುದ್ಧಚ ಅಂತ ಹೇಳ್ತಾ ಇದ್ದಾರೆ. ನನ್ನೇ ನೀನು ಸ್ಮರಣೆ ಮಾಡು, ಯಾವಾಗಲೂ ನನ್ನ ಸ್ಮರಣೆ ಮಾಡ್ಕೊಂಡೇ ಇರಿ. ನೀನು ಏನು ಯುದ್ಧ ಆಡ್ತಿ, ಯುದ್ಧ ಮಾಡು. ಯುದ್ಧ ಮಾಡ್ಕೊಂಡಿರುವಾಗ ಕೂಡ ಅಂದ್ರೆ ಏನರ್ಥ, ನೀನೇನಾದ್ರೂ ಕೆಲಸ ಮಾಡಿ, ನಮ್ಗೆ ನೀನೇನ್ ಕೆಲಸನೂ ಮಾಡ್ಕೊ, ನನ್ನ ಸ್ಮರಣೆ ಮಾಡ್ಕೊಂಡು ನೀನ್ ಮಾಡು, ನನ್ನ ಬಿಟ್ಟು ನೀನು ಹೊರಗಡೆ ಬರಬೇಡ. ಯಾವಾಗ್ಲೂ ನಾನು ತುಂಬ್ಕೊಂಡಿರ್ಬೇಕು ನಿಂಗೆ. ಹೆಂಗೆ ಒಂದು ಎಳೆ ಮಗುನ ತಾಯಿ ಬಿಡ್ತಾರ, ತಾಯಿ 24 hours ಅವ್ರ ಮೇಲೆ ಜ್ಞಾಪಕ ಇರುತ್ತೆ. ಇವಾಗ ಒಂದು ಮದುವೆಗೆ ಹೋಗ್ತೀರಿ, ಒಂದು ರಿಸೆಪ್ಷನ್ಗೆ ಹೋಗ್ತೀರಿ, 4-5 ಜನ ನಮ್ಗೆ ಗೊತ್ತಿರೋರು ಸಿಗ್ತಾರೆ, ಮಾತಾಡ್ತಾ ಇರ್ತೀರಿ. ಒಂದು ಮಗುನ ಇಟ್ಕೊಂಡೇ ಇದ್ದಾರೆ ಆ ತಾಯಿ, ಚಿಕ್ಕ ಮಗು, 1-2 ವರ್ಷ ಮಗು, ಆ ಕೈಯಲ್ಲಿ ಆ ಮಗುನ ಇಟ್ಕೊಂಡೇ ಮಾತಾಡ್ತಾ ಇರ್ತಾರೆ. ಬಟ್ ಮಾತಾಡ್ತಾ ಅವ್ರ ಗಮನ ಎಲ್ಲ ಆ ಮಗು ಮೇಲೆ ಇರ್ತಾರೆ. ಸ್ವಲ್ಪ ಒಂದು ಅಜ್ಜೆ ಮುಂದೆ ಚಕ್ಕಂತ ಹಿಡ್ಕೊ ಬರೋ ಅಂತ ಹೇಳ್ತಾರೆ. ಯಾಕಂದ್ರೆ ಧ್ಯಾನ ಎಲ್ಲ ಅದ್ರ ಮೇಲೆ ಇರುತ್ತೆ, ಆ ಮಗು ಮೇಲೆ ಇರುತ್ತೆ. ಆ ತರ ನಾವು ಭಕ್ತಿ ಸೇವೆನ, ಆ ಮಗು ಹೆಂಗೆ ತಾಯಿನ ಇಟ್ಕೊಂಡಿದಾರೋ ನಾವೇನ್ ಮಾಡ್ಬೇಕು, ಸಾಧಕರು ಗಟ್ಟಿಯಾಗಿ ಭಕ್ತರ ಒಂದು ಸಾಂಗೀತ್ಯ, ಭಗವಂತನ ಒಂದು ನಾಮವನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಆವಾಗ ನಮ್ಗೇನಾಗತ್ತೆ, ಈ 3 ಇದರಿಂದ ನಾವು ಫ್ರೀ ಆಗ್ಬಿಡ್ತೀವಿ. ನಮ್ಗೆ ಅಹಂಕಾರನೂ ಇರಲ್ಲ, ಯಜಮಾನ ಅನ್ನೋ ಭಾವನೆನೂ ಬರಲ್ಲ, ಆಮೇಲೆ ನಿಸ್ಪೃಹ, ಆಸೆಗಳೇ ಬರಲ್ಲ. ಆಸೆ ಬರೋದಕ್ಕೆ ಚಾನ್ಸೇ ಇಲ್ವಲ್ಲ ಇಲ್ಲಿ. ಆಸೆ ಬರೋದಕ್ಕೆ ಚಾನ್ಸ್ ಇದೆ, ಯಾಕಂದ್ರೆ ಅವ್ರ ಜೊತೆ ನಾವು ಸಾಂಗೀತ್ಯ ಮಾಡ್ತಾ ಇಲ್ಲ. ಆಸೆ ಬರೋರ ಹತ್ರ ನಾವು ಸಾಂಗೀತ್ಯ ಮಾಡಿದ್ರೆ ಆಸೆ ಬಂದ್ಬಿಡುತ್ತೆ ನಮ್ಮನು. ನಾವು ಇನ್ನೊಂದು 2 ಬಿಲ್ಡಿಂಗ್ ತಗೋಣ, 3 ಬಿಲ್ಡಿಂಗ್ ತಗೋಣ, ನಾವು ದೊಡ್ಡ ಸಮಾಜದಲ್ಲಿ ಎಲ್ಲರೂ ನಮ್ಮನ್ನ ಓಹೋ ಅಂತ ಕರಿಬೇಕು. ಆ ಥರ ಅವ್ರ ಹತ್ರ ನಾವು ಸಂಗೀತ ಮಾಡಿದ್ರೆ ಅದೇ ಸಂಗೀತ ನಮಗೆ ಬಂದ್ಬಿಡುತ್ತೆ. ಅದೆಲ್ಲ ಅದು ಯಾವುದು ಶಾಶ್ವತವಾಗಿ ನಿಲ್ಲೋಲ್ಲ. ಅದಕ್ಕೆ ಒಂದೇ ಒಂದು ಸ್ಟೋರಿ ಇದೆ ಶಾಸ್ತ್ರದಲ್ಲಿ. ಒಬ್ಬ ಸಾಧು ಸುಂದರವಾದ ಒಂದು ತೋಟದಲ್ಲಿ, ಒಂದು ಕಾಡು, ಆ ಕಾಡಲ್ಲಿ ಸುಂದರವಾದ ಒಂದು ತೋಟ, ಎಲ್ಲಿ ನೋಡಿದ್ರೂ ತಾಮರ ಹೂವೆ, ಮಲ್ಲಿಗೆ ಹೂವೆ, ಎಲ್ಲ ಕಡೆ ಪರಿಮಳ ಆಗ್ತಾ ಇದೆ. ಇವನು ಶಾಂತಿಯಾಗಿ ಕೂತ್ಕೊಂಡು ಜಪ ಮಾಡ್ಕೊಂಡಿದ್ದಾನೆ. ಜಪ ಮಾಡ್ತಾ ಯಾವುದೂ ಅವನು ತಲೆಗೆ ಹಚ್ಕೊಂಡಿಲ್ಲ. ಅಲ್ಲಿ ಒಬ್ಬ ವ್ಯಾಪಾರಿ ಬರ್ತಾನೆ. ವ್ಯಾಪಾರಿ ಏನು ಮಾಡ್ತಾನೆ, ಕುದುರೆ ಮೇಲೆ ಈ ತನ್ನ ವಸ್ತುಗಳೆಲ್ಲ ಇಟ್ಕೊಂಡು ಪಟ್ಟಣಕ್ಕೆ ಹೋಗುವಾಗ, ಸಿಟಿಗೆ ಹೋಗೋಕ್ಕೆ ಅದು ಮಾರೋದಕ್ಕೆ ಅವನು ಅಲ್ಲಿ ಬರ್ತಾ ಇರ್ತಾನೆ. ಅಲ್ಲಿ ಬರ್ತಾ ಇವನು ಏನೋ ಗೊತ್ತಿಲ್ಲ, ಇವನ್ ಗಮನ ಸಾಧು ಕಡೆ ಮೇಲೆ ಬಂತು. ಸಾಧು ಕಡೆ ನೋಡಿದ ತಕ್ಷಣ ಆ ಸಾಧು ಹತ್ರ ಹೋಗಿ ಮಾತಾಡಿಸ್ತಾನೆ. ಸಾಧು ಹತ್ರ ಮಾತಾಡಿ, ಏನಪ್ಪ ನೀನು ಈ ಚಿಕ್ಕ ವಯಸ್ಸಲ್ಲೇ ನೀನು ಈ ಥರ ಎಲ್ಲ ಭಕ್ತಿ ಸೇವೆ ಮಾಡಿಕೊಂಡು ಭಗವಾನ್ ಧ್ಯಾನ ಮಾಡಿಕೊಂಡು ಜಪ ಮಾಡ್ಕೊಂಡಿದ್ಯಾ, ನಿನ್ನ ಜೀವನದಲ್ಲಿ ಏನು ಆಸೆ ಆಕಾಂಕ್ಷೆಗಳು ಯಾವುದು ಇಲ್ವಾ ಅಂತ ಕೇಳ್ತಾನೆ. ಆವಾಗ ಸಾಧು ಹೇಳ್ತಾನೆ, ನಿನ್ನ ಆಸೆ ಆಕಾಂಕ್ಷೆಗಳು ಏನು ಹೇಳಪ್ಪ, ನೀನೇನು ಆಗಬೇಕು ಅಂತ ಇದೆಯಾ, ನಿನ್ನ ಉದ್ದೇಶ ಏನು ಅಂತ ಕೇಳ್ತಾರೆ. ಆವಾಗ ಆ ಸಾಧು ಹೇಳ್ತಾರೆ, ನಾನು ಈ ಕುದುರೆ ಇಟ್ಕೊಂಡಿದ್ದೀನಿ, ಈಗ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀನಿ, ಇದನ್ನು ನಾನು ಇದು ಮಾರಾಟ ಮಾಡಿಬಿಟ್ಟು ಒಳ್ಳೆ ಲಾಭ ಸಂಪಾದಿಸ್ತೀನಿ. ಆ ಲಾಭ ಸಂಪಾದಿಸ್ಬಿಟ್ಟು ಆ ಲಾಭದಲ್ಲಿ ನಾನೆಲ್ಲ ಕೂಡಾಕ್ಬಿಟ್ಟು ಏನು ಮಾಡ್ತೀನಿ, ನೆಕ್ಸ್ಟು ಒಂದು ದೊಡ್ಡ ವಾಹನ ತೊಗೊತೀನಿ, ಒಂದು ದೊಡ್ಡ ಲಾರಿ ತೊಗೊತೀನಿ. ಸರಿ ಆಯ್ತಪ್ಪ, ಆ ಲಾರಿ ತೊಗೊಂಡ್ಮೇಲೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ. ಆ ಲಾರಿ ತೊಗೊಂಡ್ಮೇಲೆ ಆ ಒಂದು ಲಾರಿಯಿಂದ ನಾನು ಅದರದ ಲಾಭ ಪಡೆದ್ಬಿಟ್ಟು ಇನ್ನೊಂದು 2 ಲಾರಿ ತೊಗೊತೀನಿ. ಅದಾದ್ಮೇಲೆ ಏನು ಮಾಡ್ತೀಯ ಅಂದರೆ ಒಂದು 10-15 ಲಾರಿ ತೊಗೊಂಡ್ಬಿಡ್ತೀನಿ, ಅವಾಗ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ. ಸರಿ, ಶ್ರೀಮಂತ ಎಲ್ಲ ಆದ್ಮೇಲೆ ನೀನೇನು ಮಾಡ್ತೀಯಾ ಅಂತ ಕೇಳ್ತಾರೆ. ಶ್ರೀಮಂತ ಆದ್ಮೇಲೆ ಏನ್ ಬೇಕು, ನನ್ನ ಹತ್ರ ಮನೆ ಇಲ್ಲ, ದೊಡ್ಡ ಮನೆ ತೊಗೊತೀನಿ, ಬಂಗ್ಲಾ ತೊಗೊತೀನಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನ್ ಮಾಡ್ತೀಯಾ ಅಂತಾರೆ. ಅದಾದ್ಮೇಲೆ ಏನ್ ಮಾಡೋದು, ಈಗ ಆವಾಗ ನಾನು ವಯಸ್ಸಾಗ್ಬಿಡುತ್ತೆ, 55 ವರ್ಷ 60 ವರ್ಷ ಆಗ್ಬಿಡುತ್ತೆ. ಎಲ್ಲರಿಗೂ ಎಲ್ಲ ಏನ್ ಬೇಕೋ ಎಲ್ಲ ನಾನು ಜವಾಬ್ದಾರಿ ಕೊಟ್ಬಿಟ್ಟು ಆರಾಮಾಗಿ ನಿಂತರ ನಾನು ಕೂತ್ಕೊಂಡ್ಬಿಟ್ಟು ಜಪ ಮಾಡ್ತಾ ಇದ್ದೀನಿ ಅಂತ. ನಾನು ಅದೇ ಮಾಡ್ತಾ ಇದ್ದೀನಪ್ಪ. ನೀನ್ ಇದೆಲ್ಲ ಆದ್ಮೇಲೆ ಬರ್ತಾ ಇದೀಯಾ, ನಾನು ಈಗಲೇ ಕೂತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ನೀನ್ ಇದೆಲ್ಲ ಎಲ್ಲಾರ ಹತ್ರನು ಕಪಾಳಕ್ಕೆ ಹಾಕಿಸ್ಕೊಂಡು ಫುಟ್ಬಾಲ್ ತರ ಒದಿಸ್ಕೊಂಡು ಬರ್ತೀಯಾ. ನಾನು ಅದಕ್ಕೆ ಮುಂದೆನೆ ನನಗೆ ದಾರಿ ಗೊತ್ತಾಗಾಯ್ತು, ನಾನು ಅದೇ ದಾರಿಯಲ್ಲಿ ಕೂತ್ಕೊಂಡಿದ್ದೀನಿ. ಅದಕ್ಕೆ ನಾನು ನಿಂತರ ಕಷ್ಟಪಡೋ ಅವಶ್ಯಕತೆ ನನಗೇನಿಲ್ಲ. ನನಗೆ ಭಗವಂತ ಬಿಟ್ಟು ನನಗೆ ಇನ್ಯಾರೂ ಇಲ್ಲ. ಯಾಕಂದ್ರೆ ಭಗವಂತ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಹೃದಯದಲ್ಲಿ ಯಾವಾಗಲೂ ಭಕ್ತರಿರ್ತಾರೆ, ಅವ್ರ ಹೃದಯದಲ್ಲಿ ನಾನು ಇರ್ತೀನಿ. ಅದಾದ್ಮೇಲೆ ನನಗೆ ಅವ್ರು ಬಿಟ್ಟು ಬೇರೆ ಯಾರು ಆಸ್ತಿ ಸಂಪತ್ತು ಯಾವುದೂ ಇಲ್ಲ, ಅವ್ರಿಗೂ ನನ್ನ ಬಿಟ್ಟು ಅವ್ರಿಗೆ ಯಾವ್ದು ಆಸ್ತಿ ಸಂಪತ್ತಿಲ್ಲ. ಸೊ ನೀನ್ ಇಷ್ಟು ವರ್ಷಗಳೆಲ್ಲ 60 ವರ್ಷದಿಂದ ನೀನ್ ಕಷ್ಟ ಪಟ್ಕೊಂಡು ಬರ್ತೀಯಾ, ನಾನು ಆಲ್ರೆಡಿ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ನೀನ್ ಏನ್ ಮಾಡ್ಬೇಕು ಅಂತ ಇದೆಯೋ ಕೊನೆಯಲ್ಲಿ ಅದು ನಾನು ಇವಾಗ್ಲೇ ಮಾಡ್ತಾ ಇದ್ದೀನಿ.
ಅಂದರೆ ನಾವು ಅರ್ಥ ಮಾಡ್ಕೊಬೇಕಂದ್ರೆ ಒಂದು 50 ವರ್ಷ 55 ವರ್ಷ ಚೆನ್ನಾಗಿ ಕಷ್ಟ ಬಿದ್ದು ಏನೇನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು, ಬಟ್ ಆ 55 ವರ್ಷಗಳಲ್ಲಿ ಭಗವಂತನ ಇರ್ಬೇಕು ನಮಗೆ. ಭಗವಂತನ ಮಾಧ್ಯಮವಾಗಿ ಇಟ್ಕೊಂಡು ಅವ್ರ ಭಕ್ತಿ ಸೇವೆ ನಾವು ಹೆಂಗಾದ್ರು ಮಾಡಲೇಬೇಕು. ಆ ಸಮಯ ಒದಗಿಸ್ಬೇಕು ಅವ್ರಿಗೋಸ್ಕರ. ಒಂದು 8 ಗಂಟೆ ಮಾತ್ರ ಒಂದು 24 ಅವರ್ಸ್ ನಾವು ಒದಗಿಸ್ಕೊಂಡು ಮಾಡ್ತಾ ಇದ್ರೆ ಆವಾಗ ನಮ್ಗೆ ಜ್ಞಾಪಕ ಬರುತ್ತೆ. ಇಲ್ಲಾಂದ್ರೆ ಯಾವಾಗಲೂ ಇದರಲ್ಲೇ ಇದ್ಬಿಟ್ರೆ ನಮ್ಗೆ ಜ್ಞಾಪಕ ಬರಲ್ಲ ಭಗವಂತ. ಬೇಡವೇ ಬೇಡ ಅನ್ಸ್ಬಿಡುತ್ತೆ ಭಗವಂತನ. ಯಾಕಂದ್ರೆ ಈ ಸುಖ ಸಂತೋಷದಲ್ಲಿ ನಾವು ಆರಾಮಾಗಿ ಮುಳುಗೋಗ್ಬಿಡ್ತೀವಿ. ಅವಾಗ ಇದ್ರ ಮೇಲೆ ನಮ್ಗೇನು ಆಸೆನೇ ಬರಲ್ಲ. ಬೇಡಪ್ಪ ಇದು ಇಷ್ಟೇ ಸಾಕು ನನಗೆ ಅನ್ಕೊಂಡ್ಕೊಂಡು ನಾವು ಇದು ಮಾಡ್ಕೊಂಡ್ಬಿಡ್ತೀವಿ, ಇದು ನಿರ್ಣಯ ಮಾಡ್ಕೊಂಡ್ಬಿಡ್ತೀವಿ ಬೇಡವೇ ಬೇಡ ಅಂತ. ಅದಕ್ಕೆ ಅವಾಗ ಅದರ ಇದು ನಮ್ಗೆ ಇರಬೇಕು, ಅದರ ಏನು ವಾಸನೆ ನಮಗೆ, ಆ ಭಕ್ತಿ ಸೇವೆ ವಾಸನೆ ಯಾವಾಗಲೂ ಇರಬೇಕು. ಅವಾಗ ಇದ್ರೇನೆ ಇನ್ನು 55 ವರ್ಷ ನಾವು ಇನ್ನೂ ತೀವ್ರವಾಗಿ ಆಗ್ಬೋದು. ತೀವ್ರವಾಗಿ ನಾವು ಸಾಧನೆ ಮಾಡ್ಕೊಂಡು ಭಗವಂತನ ಹತ್ರ ಹೋಗ್ಬೋದು. ಹರೇ ಕೃಷ್ಣ. ಒಂದು 3-4 ಶ್ಲೋಕ ಬಯಟ್ ಮಾಡೋಣ. ಟೈಮ್ ಇದೆಯಾ? 2ನೇ ಅಧ್ಯಾಯ. ಏಳು 2ನೇ ಅಧ್ಯಾಯ 7ನೇ ಶ್ಲೋಕ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಯಚ್ಛ್ರೇಯಾಸ್ಯನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಂ ಪ್ರಪನ್ನಂ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಶ್ರೇಯಾಸ್ಯನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಂ ಪ್ರಪನ್ನಂ. ನೀವು ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಯಚ್ಛ್ರೇಯಸ್ಯನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಂ ಪ್ರಪನ್ನಂ. ಕಾರ್ಪಣ್ಯದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢಚೇತಃ ಯಚ್ಛ್ರೇಯಸ್ಯನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಂ ಪ್ರಪನ್ನಂ. ಇದು ಅನುವಾದ ಮಾತ್ರ ಓದಿ. ಕಾರ್ಪಣ್ಯ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಜವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಬೋಧಿಸು. ಸೊ ಅರ್ಜುನ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಕಾರ್ಪಣ್ಯನಾಗೋಗ್ಬಿಟ್ಟಿದ್ದೀನಿ. ಅಂದರೆ ಭೌತಿಕವಾದ ಒಂದು ಗೊಂದಲದಲ್ಲಿ ನಾನು ಇದ್ಬಿಟ್ಟಿದ್ದೀನಿ. ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದೆ ನನಗೆ. ಯಾವ ಕರ್ತವ್ಯ ಮಾಡಬೇಕು, ಯಾವ ಕರ್ತವ್ಯ ಮಾಡಬಾರ್ದು, ಎಲ್ಲದರಲ್ಲಿ ನನಗೆ ಕೊರತೆ ಆಗಿಬಿಟ್ಟಿದೆ. ಸೊ ಇಂಥ ಒಂದು ಸ್ಥಿತಿನಲ್ಲಿ ನೀವೇನು ಮಾಡಬೇಕು, ನನಗೆ ದಯವಿಟ್ಟು ನನಗೆ ಯಾವುದು ಒಳ್ಳೆಯದು ಅದನ್ನು ಮಾತ್ರ ನನಗೆ ಉಪದೇಶ ಮಾಡಿ. ನಾನು ನಿಮಗೆ ಶಿಷ್ಯನಾಗ್ತೀನಿ, ನಿಮಗೆ ಶರಣಾಗತಿ ಆಗ್ತಾ ಇದ್ದೀನಿ, ನನಗೆ ಬೋಧನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಂ, ಅಲ್ಲ ಅರ್ಜುನ ಹೇಳ್ತಾ ಇದ್ದಾರೆ ಕೃಷ್ಣನಿಗೆ ಈ ಥರ. ನಾನು ಕಾರ್ಪಣ್ಯ ಅಂದರೆ ಏನು? ಕಾರ್ಪಣ್ಯ ಅಂದರೆ ಜಿಪ್ಪುಂತನ ಅಂತ ಹೇಳ್ತೀರಿ ಕನ್ನಡದಲ್ಲಿ. ಜಿಪ್ಪುಂತನ ಅಂತ ಕನ್ನಡದಲ್ಲಿ ಅಂದರೆ ಜಿಪ್ಪುಂತನ ಏನು ಅಂದರೆ ಭೌತಿಕ ಒಂದು ಆಸೆಗಳಿಂದ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀರಿ ಅಂತ ಅಲ್ಲ. ಅದನ್ನೇ ಕಾರ್ಪಣ್ಯ ಅಂತ ಹೇಳೋದು. ಅದಕ್ಕೆ ಆಪೋಸಿಟ್ಟು ಬ್ರಾಹ್ಮಣ. ಬ್ರಾಹ್ಮಣ ಏನು ಮಾಡ್ತಾನೆ, ಯಾವುದೇ ಒಂದು ಅವನಿಗೆ ಆಸೆ ಆಕಾಂಕ್ಷೆಗಳಿರಲ್ಲ. ಯಾವಾಗಲೂ ಭಗವಂತನ ಬಗ್ಗೆ ಬೋಧನೆ ಮಾಡಬೇಕು,
ಭಗವಂತನ ಒಂದು ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು. ಸೊ ಅದನ್ನೇ ಕಾರ್ಪಣ್ಯ ಅಂತ ಹೇಳೋದು. ಕಾರ್ಪಣ್ಯ ಅಂದರೆ ಯಾವ ಅವನ ಸ್ಥಿತಿ ಬಂದು ಹೆಂಗಿದೆ ಅಂತೆ ಎಲ್ಲ ಉಲ್ಟಾ ಸೀದಾ ಕಾಣ್ತಾ ಇರುತ್ತೆ. ಅವನಿಗೆ ಏನು ಮಾಡಬೇಕಂತ ಅವ್ನಿಗೆ ಗೊತ್ತಾಗಲ್ಲ. ಅವ್ನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಒಂದು ಸಮಯದಲ್ಲಿ ನಾನು ನಿನಗೆ ಶರಣ ಆಗ್ತಾ ಇದ್ದೀನಿ, ನಿನ್ನ ಯಾವುದು ಒಳ್ಳೇದು ಅದು ನನಗೆ ಉಪದೇಶ ಮಾಡು ಅಂತ ಅರ್ಜುನ ಬಂದು ಕೃಷ್ಣನ್ ಕೇಳ್ತಾನೆ. ಅದೇ ಶಿಷ್ಯಸ್ಥೇಹಂ ಸ್ವಾದಿಮಾಂ ತಂ ಪ್ರಪನ್ನ. 12 ನತ್ವೇವಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಂ ಹಾ ನ ಚೈವ ನ ಭವಿಷ್ಯಂ ಹಾ ಭವಿಷ್ಯಂ ಸರ್ವೇ ವಯಂ ಅತಃ ಪರಂ ನಾತ್ವೇವಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಂ ಹಾ ಸರ್ವೇ ವಯಂ ಅತಃ ಪರಂ ನತ್ವೇವಾಹಂ ಜಾತು ನಾಸಂ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಃ ನತ್ವಂ ನೇಮೇ ಜನಾಧಿಪಃ ನ ಚೈವ ನ ಭವಿಷ್ಯಾಮಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಸರ್ವೇ ವಯಂ ಅತಃ ಪರಂ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ಆ ರಾಜನು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಏನು ಅರ್ಥ ಇಲ್ಲಿ? ಅಂದ್ರೆ ಯಾವ ಕಾಲದಲ್ಲೂ ನಾನು ಇದ್ದೀನಿ ಅಂತ. ಇವಾಗ್ಲೂ ಇದ್ದೀನಿ, ಹಿಂದೇನೂ ಇದ್ದೆ, ಮುಂದೇನೂ ಇರ್ತೀನಿ. ಯಾರವರು? ಅವ್ರು ಇರೋರು ಯಾರವರು? ಭಗವಂತನು. ಇದು ಆತ್ಮಗೆ ಹೇಳ್ತಾ ಇದ್ದಾರೆ ಇಲ್ಲಿ, ಮುಖ್ಯವಾಗಿ ಆತ್ಮಗೆ ಹೇಳ್ತಾ ಇದ್ದಾರೆ. ಆತ್ಮ ಯಾವಾಗಲೂ ಹಿಂದೆನೂ ಇರುತ್ತೆ, ಇವಾಗಲೂ ಇರುತ್ತೆ, ಮುಂದೆನೂ ಇರುತ್ತೆ. ಭಗವಂತನೂ ಇರ್ತಾನೆ, ಇಬ್ರು ಇದ್ದೇ ಇರ್ತಾರೆ ಯಾವಾಗಲೂ. ಅವ್ರಿಗೆ ಯಾವಾಗಲೂ ಮೃತ್ಯು ಅನ್ನೋದೇ ಇಲ್ಲ ಅವ್ರಿಗೆ. ನಿತ್ಯೋ ನಿತ್ಯೋನಾಂ ಚೇತನಶ್ಚೇತನವನಾಂ ಏಕೋ ಬಹುನಾಂ ಯೋ ವಿದದಾತಿ ಕಾಮಾನ್ ತಮ್ ಆತ್ಮಸ್ತಂ ಏನು ಪಶ್ಯಂತಿ ಧೀರಸ್ ತೇಷಾಂ ಶಾಂತಿ ಶಾಶ್ವತಿ ನೇತಾರಶಂ. ಸೊ ಇದೆರಡು ಶ್ಲೋಕ ಸಾಕು. ನೆಕ್ಸ್ಟ್ ನಾಳೆ ನೋಡ್ಕೋಣ. ನಾಳೆ ಬಂದು 2ನೇ ಅಧ್ಯಾಯ ಫುಲ್ ಸಮರೈಸ್ ಮಾಡೋಣ. 2ನೇ ಅಧ್ಯಾಯದಲ್ಲಿ ನಾವು ಏನೇನು ಕಲ್ತ್ಕೊಂಡ್ರಿ, ಹಿಂದೆ ನಾವೇನೇನು ಚರ್ಚೆ ಮಾಡಿದ್ರಿ, ಅದರ ನಿಜವಾದ ಸಾರಾಂಶ ಏನು, ಅದನ್ನೆಲ್ಲ ನಾವು ಕಲ್ತ್ಕೊಂಡು ಸಮರೈಸ್ ಮಾಡೋಣ 2ನೇ ಅಧ್ಯಾಯದಲ್ಲಿ. ಈಗ ಚಾಂಟಿಂಗ್. ಓಂ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ